ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ ಫೇವ್ರೆಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾಂಡಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಕನ್ನಡದ ಪದಗಳು ಕರ್ನಾಟಕ ಮಾತ್ರವಲ್ಲ, ಆಫ್ರಿಕಾ ದೇಶದ ಪದಗಳಲ್ಲೂ ಕೂಡ ಒಳಗೊಂಡಿದೆ. ಹೀಗೆ ಬೇರೆ ಭಾಷೆಯೊಂದಿಗೆ ಕನ್ನಡ ಭಾಷೆ ಹೇಗೆ ಸಂಬಂಧವನ್ನ ಹೊಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣವಾ? ಇದೇ ಈ ಸುತ್ತಿನ ವಿಷಯ, ಬೇರೆ ಭಾಷೆಯೊಂದಿಗೆ ಕನ್ನಡದ ಬಾಂಧವ್ಯ. 20ಕ್ಕೂ ಹೆಚ್ಚು ಉಪಭಾಷೆಗಳನ್ನ ಹೊಂದಿರುವಂತಹ ಅಭಿಜಾತ ಭಾಷೆ ನಮ್ಮದು. ಹಾಸನದ ಹಲ್ಮಿಡಿ ಶಾಸನ, ಅದಕ್ಕಿಂತ ಹಳೆಯ ಶಾಸನ, ಶಿವಮೊಗ್ಗದ ತಾಳಗುಂದ ಶಾಸನ ರಚನೆಯಾಗೋದಕ್ಕಿಂತ ಮುಂಚೆ ಕನ್ನಡವು ಜನರ ಆಡು ಭಾಷೆಯಾಗಿತ್ತು. ಇಂತಹ ಕನ್ನಡ ಯಾರಿಗಿಷ್ಟ ಇಲ್ಲ? ಕನ್ನಡ ಮಾತಾಡೋದು ಅಷ್ಟೊಂದು ಕಷ್ಟನಾ? ಇದಕ್ಕಾಗಿ ಕನ್ನಡ ಮೀಡಿಯಂ 24x7 ಆಯೋಜಿಸ್ತಾ ಇದೆ ಕನ್ನಡ ಮಾತನಾಡುವ ಸ್ಪರ್ಧೆ. ಅದೇ ಮೈಸೂರ್ ಸ್ಯಾಂಡಲ್ ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಸಹಯೋಗ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸಮನ್ವಯ ಟ್ರಸ್ಟ್. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ ಫೇವ್ರೆಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್. ಮೈಸೂರ್ ಸ್ಯಾಂಡಲ್ ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಈ ಕಾರ್ಯಕ್ರಮದ ಈ ಸುತ್ತಿನ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಡಾಕ್ಟರ್ ಕಾಸರಹಳ್ಳಿ ಸತೀಶ್, ಸಮನ್ವಯ ಕಾಶಿ ಹಾಗೆ ಪೂರ್ಣಿಮಾ SS ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಮೈಸೂರ್ ಸ್ಯಾಂಡಲ್ ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಶ್ರೀಗಂಧದ ಪರಿಮಳ ಪಸರಿಸುತ್ತಿದೆ. ಕನ್ನಡ ನಾಡು ಶ್ರೀಗಂಧದ ನಾಡು. ಈ ಶ್ರೀಗಂಧದ ನಾಡಿನ ಹೆಗ್ಗುರುತು ಮೈಸೂರ್ ಸ್ಯಾಂಡಲ್. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಸುತ್ತಿಗೆ ಅತಿಥಿಗಳಾಗಿ ಪತ್ರಿಕಾ ಕ್ಷೇತ್ರದಲ್ಲಿ ಕಳೆದ 3 ದಶಕಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಪ್ರಜಾವಾಣಿಯ ಮುಖ್ಯ ವರದಿಗಾರರು ಆಗಿರುವಂತಹ ಲೇಖಕರು ಹಾಗೆ ಅನೇಕ ಪುಸ್ತಕಗಳನ್ನ ಬರೆದಿರುವಂತಹ ಚಂದ್ರಹಾಸ ಹಿರೇಮಳಲಿ ಅವರು ಇಂದಿನ ಸುತ್ತಿಗೆ ಆಗಮಿಸಿದ್ದಾರೆ. ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ಈ ಸುತ್ತಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಈ ಸುತ್ತಿನಲ್ಲಿ ಏನ್ ನಿರೀಕ್ಷೆ ಮಾಡ್ತೀರಾ ಸರ್? ಮಲೆನಾಡಿನ ಹೆಬ್ಬಾಗಿಲು, ಸಾಂಸ್ಕೃತಿಕ ನಗರಿ ಶಿವಮೊಗ್ಗ ಮೂಲದಿಂದ ಆರಂಭವಾಗಿರ್ತಕ್ಕಂಥ ಕನ್ನಡ ಮೀಡಿಯಂ ವಾಹಿನಿ ಇಂತಹ ಒಂದು ಕನ್ನಡ ಕಹಳೆಯನ್ನ ಇಡೀ ವಿಶ್ವಕ್ಕೆ ಊದ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿಗೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಅತ್ಯುತ್ತಮವಾಗಿ ತಮ್ಮ ವಾಗ್ಝರಿಯನ್ನ ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ಈ ತರದ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಆಗ್ಬೇಕು. ತುಂಬಾ ಖುಷಿ ಆಯ್ತು ನನಗೆ ಈ ಒಂದು ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದು ಈ ಒಂದು ಅವಕಾಶವನ್ನು ಒದಗಿಸಿದ್ಕೆ ಕನ್ನಡ ಮೀಡಿಯಂ ಚಾನೆಲ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು. ಓಕೆ ಸರ್, ಈ ಸುತ್ತಿನ ಕೊನೆಯವರೆಗೂ ಕೂಡ ಕೂತು ನಮ್ಮ ಸ್ಪರ್ಧಿಗಳಿಗೆ ಸಲಹೆ ಸೂಚನೆಗಳನ್ನ ನೀಡಬೇಕಾಗಿ ಕೇಳ್ಕೊಳ್ತೀನಿ. ಅಗತ್ಯವಾಗಿ ಧನ್ಯವಾದಗಳು ಸರ್. ಈ ಸುತ್ತಿನ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ತರೀಕೆರೆಯ ಜೀವನ್. ಎಲ್ಲರಿಗೂ ನಮಸ್ಕಾರ. ಇಂದು ಕನ್ನಡ ಭಾಷೆಯ ಬೇರೆ ಭಾಷೆಗಳೊಂದಿಗೆ ಬಾಂಧವ್ಯ ಹೇಗಿದೆ ಅಂತೇಳಿ ಹೇಳೋದಾದ್ರೆ, ಸ್ನೇಹಿತರೆ, ಕನ್ನಡ ದ್ರಾವಿಡ ಭಾಷೆಗಳಲ್ಲಿ ಪ್ರಾಚೀನವಾದಂತಹ ಭಾಷೆ. ಸುಮಾರು 2000 ವರ್ಷಗಳ ಪ್ರಾಚೀನವಾದ ಇತಿಹಾಸವನ್ನ ಹೊಂದಿರತಕ್ಕಂತ ಭಾಷೆ. ಈ ದ್ರಾವಿಡ ಭಾಷೆಗಳಲ್ಲಿ ಒಂದು ಅಪರೂಪವಾದಂತಹ ಮುತ್ತು ಅಂತಾನೆ ಹೇಳ್ಬೋದು. ತನ್ನ ವೈವಿಧ್ಯಮಯವಾದಂತಹ ವಿಶೇಷತೆಯಿಂದ ಕನ್ನಡ ಭಾಷೆ ಭಾರತದೆಲ್ಲೆಡೆ ಪ್ರಸಿದ್ಧವಾಗಿದೆ. ಇಂತಹ ಕನ್ನಡ ಭಾಷೆಯ ದ್ರಾವಿಡ ಭಾಷೆಗಳ ಸಹೋದರರಾಗಿರ್ತಕ್ಕಂತಹ ತೆಲುಗು, ತಮಿಳು, ಮಲಯಾಳಂ, ತುಳು ಈ ಭಾಷೆಗಳೊಂದಿಗೆ ಕನ್ನಡ ಭಾಷೆಯು ತನ್ನ
ಕಾವ್ಯ ರಚನೆಯಲ್ಲಿ ಅತ್ಯಂತ ಸಾಮ್ಯತೆಗಳನ್ನ ನೋಡಬಹುದಾಗಿದೆ. ಸಾಹಿತ್ಯ ರಚನೆಯಲ್ಲಿ ಒಂದು ರೀತಿಯಲ್ಲಿ ಸಮಾನವಾದಂತಹ ವೈಚಾರಿಕ ಮನೋಭಾವನೆಯನ್ನು ಸಹ ನಾವು ನೋಡಬಹುದಾಗಿದೆ. ಅದೇ ರೀತಿಯಲ್ಲಿ ಸಂಸ್ಕೃತದ ಭಾಷೆ ಪ್ರಭಾವ ಯಾವ ರೀತಿ, ಬಾಂಧವ್ಯ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಅದು ತುಂಬಾ ಅನನ್ಯವಾಗಿರ್ತಕ್ಕಂಥದ್ದು. ಕೇಶಿರಾಜನ ಶಬ್ದಮಣಿ ದರ್ಪಣಂ ಅಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವ್ಯಾಕರಣ ಶಾಸ್ತ್ರ ಒಂದು ಶಿಸ್ತುಬದ್ಧವಾಗಿ ಮೂಡಿ ಬಂದಿರತಕ್ಕಂಥದ್ದು ಕನ್ನಡದ ಸಾಹಿತ್ಯದಲ್ಲಿ ಒಂದು ಶಿಸ್ತನ್ನ ಮೂಡಿಸಿದೆ ಅಂತಲೂ ಹೇಳ್ಬೋದು. ಅದೇ ರೀತಿಯಲ್ಲಿ ಉತ್ಕೃಷ್ಟತೆಯನ್ನು ಕೂಡ ಉಂಟು ಮಾಡಿದೆ ಅಂತಾನೂ ಕೂಡ ಹೇಳ್ಬೋದು. ಈ ಸಂಸ್ಕೃತದಿಂದ ಕೆಲವೊಂದಷ್ಟು ಭಾಷೆಗಳನ್ನ ಏನು ಪದಗಳು ಬಂದಿದ್ದಾವೆ ನಾವೆಲ್ಲರೂ ಕೂಡ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಅನ್ನ ಆಗಿರ್ಬೋದು, ಜಲ ಆಗಿರ್ಬೋದು, ವಾಯು ಆಗಿರ್ಬೋದು, ಈ ತರದ ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಆಸುವಕ್ಕಾಗಿ ಇಂದು ಪ್ರತಿದಿನವೂ ಕೂಡ ನಾವು ಬಳಸ್ತಾ ಇದೀವಿ. ಆದ್ರೆ ಅವೆಲ್ಲವೂ ಕೂಡ ನಮ್ಮ ಸಂಸ್ಕೃತ ಭಾಷೆ ಅಂತೇಳಿ ಗೊತ್ತಾಗಲ್ಲ, ನಮ್ಗೆ ಕನ್ನಡ ಭಾಷೆ ಅಂತಲೇ ಅನ್ಕೊಂತೀವಿ. ಮರಾಠಿ, ಹಿಂದಿ, ಮತ್ತೆ ಈ ಉತ್ತರ ಕರ್ನಾಟಕಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮರಾಠಿ ಭಾಷೆಯನ್ನ ಸಾಮಾನ್ಯವಾಗಿ ಗಮನಿಸಬಹುದು. ಪಟೇಲ, ಪಗಾರ ಈ ರೀತಿಯ ಪದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಆಸುವಕ್ಕಾಗಿ ಬೆರೆತು ಹೋಗಿವೆ. ಅದೇ ರೀತಿಯಲ್ಲಿ ಹಿಂದಿಯ ನೌಕರಿ ಅಂತಕ್ಕಂಥ ಪದಗಳು ಆಗಿರ್ಬೋದು, ಮತ್ತೆ ಈ ಉರ್ದು ಭಾಷೆಯ ಪದಗಳು ಸಹ ಮುಸ್ಲಿಂ ರಾಜರ ಆಳ್ವಿಕೆಯ ಸಮಯದಲ್ಲಿ ಈ ನಮ್ಮ ಕನ್ನಡದ ಜೊತೆಯಲ್ಲಿ ಬೆರೆತು ಹೋಗಿರ್ತಕ್ಕಂಥದ್ದು ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲ, ಇಂಗ್ಲಿಷ್ ಪದಗಳು ಅಷ್ಟೇ ಈ ಶಿಕ್ಷಣ ಮತ್ತು ವಿಜ್ಞಾನದ ಪದಗಳಲ್ಲಿ ಬಳಕೆ ಆಗಿರ್ತಕ್ಕಂಥದ್ದು ಅದನ್ನ ನಾವು ಮರಲಿಕ್ಕೆ ಸಾಧ್ಯವಿಲ್ಲ. ಹಾಗಂತ ಹೇಳ್ತಾ ಈ ಎಲ್ಲಾ ಭಾಷೆಗಳ ಒಂದು ಒಳಗೊಳ್ಳುವಿಕೆಯಿಂದ ನಮ್ಮ ಕನ್ನಡ ಸಮೃದ್ಧವಾಗಿದೆ ಅಂತೇಳಿ ಹೇಳ್ಬಹುದಾಗಿದೆ ಸ್ನೇಹಿತರೆ. ತುಂಬಾ ಧನ್ಯವಾದಗಳು. ಜೀವನ್ ಈ ಸುತ್ತಲ್ಲಿ ಕನ್ನಡ ಭಾಷೆ ಬೇರೆ ಬೇರೆ ಭಾಷೆಗಳ ಜೊತೆಗೆ ಇರುವಂತಹ ಸಂಪರ್ಕ ಮತ್ತೆ ಸಂಬಂಧ ಈ ವಿಷಯಕ್ಕೆ ಸಂಬಂಧಪಟ್ಟ ತುಂಬಾ ಚೆನ್ನಾಗಿ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಕನ್ನಡ ಮೂಲ ಭಾಷೆ ದ್ರಾವಿಡ ಭಾಷೆ ಅದನ್ನು ಬೇರೆ ಬೇರೆ ಪ್ರಭಾಷೆಗಳ ಜೊತೆಗೆ ನಾವು ನೋಡಿದ್ದೇವೆ, ಅಥವಾ ಆ ಭಾಷೆಯ ಪದಗಳನ್ನ ನಾವು ಇಟ್ಕೊಂಡು ನಮ್ಮ ದಿನನಿತ್ಯದ ಬದುಕನ್ನು ಹೇಗೆ ಸಾಗಿಸ್ತಾ ಇದ್ದೀವಿ ಅನ್ನೋದನ್ನ ತುಂಬಾ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಜೀವನ್. ಆಲ್ ದಿ ಬೆಸ್ಟ್. ಈ ಸುತ್ತಿನ ವಿಷಯದ ಕುರಿತು ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಎಜಾಜ್ ಮೊಹಮ್ಮದ್ ಅಲಿ ಖಾನ್. ನಮಸ್ಕಾರ. ಕನ್ನಡ ವಿಶ್ವದ ಲಿಪಿಗಳ ರಾಣಿ. 2000 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಅನ್ಯ ಭಾಷೆಯೊಂದಿಗೆ ತುಂಬಾ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿಕೊಂಡು ಬಂದಿದೆ. ಹೇಳುವುದಾದ್ರೆ ದ್ರಾವಿಡ ಭಾಷೆಗಳಾದಂತಹ ತೆಲುಗು, ತಮಿಳು, ಮಲಯಾಳಿ ಇಂತಹ ಭಾಷೆಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಹಳೆಯ ಈ ಕೀರ್ತನಕಾರರು ಪುರಂದರದಾಸರು ಹಾಗೂ ಕೀರ್ತನೆಗಳಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಇಂಡೋ ಆರ್ಯನ್ ಭಾಷೆಗಳಾದಂತಹ ಗುಜರಾತಿ, ಹಿಂದಿ ಇದನ್ನು ನೋಡೋದಾದ್ರೆ ಹಿಂದಿ ಮತ್ತೆ ಗುಜರಾತಿ ಜೊತೆ ವ್ಯಾಪಾರ, ಧಾರ್ಮಿಕ ಈ ಕ್ಷೇತ್ರದಲ್ಲಿ ಅತ್ಯುತ್ತಮ ಬಾಂಧವ್ಯವನ್ನ ಹೊಂದಿದೆ. ಸಂಸ್ಕೃತದೊಂದಿಗೆ ಕನ್ನಡದ ಪ್ರಭಾವ ತುಂಬಾ ಹೆಚ್ಚು ಪ್ರಭಾವಶಾಲಿಯಾಗಿತ್ತು. ಯಾಕಂದ್ರೆ ಪಂಪನ ಶ್ರೀ ವಿಜಯನ ಕವಿರಾಜ ಮಾರ್ಗ, ಪಂಪನ ಆದಿಪುರಾಣ, ಬಸವೇಶ್ವರರ ವಚನಗಳು ಹಲವಾರು ಇದರಲ್ಲಿ ನಾವು ಸಂಸ್ಕೃತವನ್ನ ನೋಡಬಹುದು. ಸಂಸ್ಕೃತ ಮತ್ತು ಕನ್ನಡದ ಭಾವ ಅವಿನಾಭಾವ ಸಂಬಂಧವನ್ನು ಹೊಂದಿತ್ತು. ಕನ್ನಡ ಎಲ್ಲಾ ಭಾಷೆಗಳೊಂದಿಗೆ ಅಂದರೆ ಹೊರ ದೇಶದ ಭಾಷೆಗಳಾದ ಅರಬ್ಬಿ ಮತ್ತು ಪರ್ಷಿಯನ್ ಈ ಭಾಷೆಯೊಂದಿಗೂ ಸಹ ವ್ಯಾಪಾರ ಸಂಬಂಧವನ್ನ ಅತ್ಯುತ್ತಮವಾಗಿ ಹೊಂದಿತ್ತು. ಕನ್ನಡ ಎಲ್ಲಾ ಭಾಷೆಗಳಿಂದ ಸಂಬಂಧವನ್ನ ಅತ್ಯುತ್ತಮವಾಗಿ ಹೊಂದಿತ್ತು. ಇದರಿಂದ ಅದರ ಕೀರ್ತಿ ಹೆಚ್ಚಾಗಿದೆ. ಅಷ್ಟೇ ಅದರ ಒಂದು ಪ್ರಾಧಾನ್ಯತೆಗೆ ಧಕ್ಕೆ ಕೂಡ ಉಂಟಾಗಿದೆ. ನಾವು ಪರಭಾಷಾ ವ್ಯಾಮೋಹವನ್ನು ಹೊಂತ ನಮ್ಮ ಭಾಷೆಯೊಂದಿಗೆ ಇನ್ನೊಂದು ಭಾಷೆಯ ವ್ಯಾಮೋಹ ಅತಿಯಾಗಲೂಬಾರದು. ಇದರಿಂದ ನಾವು ನಮ್ಮ ಆಸ್ಮಿತೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಎಲ್ಲೋ ಒಂದು ಕಳೆದು ಹೋಗುವ ರೀತಿಯಲ್ಲಿ ನಾವು ನೋಡಬಹುದಾಗಿದೆ. ಇಂದಿನ ನಮ್ಮ ರಾಜ್ಯದಲ್ಲಿ ನಾವು ನಮ್ಮದೇ ತಾಯ್ನಾಡಿನಲ್ಲಿ ನಮ್ಮ ತಾಯಿ ಭಾಷೆಗಾಗಿ ನಾವು ಹೋರಾಟ ಮಾಡಬೇಕಾಗಿರೋದು ನಮ್ಮ ದುರ್ದೈವ. ನಾವು ಬೇರೆಯವ್ರನ್ನ ಎಲ್ಲರನ್ನೂ ನಾವು ಸ್ವಾಗತವನ್ನ ಮಾಡ್ಕೊಂತೇವೆ, ಅವರೆಲ್ಲರಿಗೂ ನಾವು ಕನ್ನಡ ಕಲಿಸಬೇಕಾಗಿದೆ. ಹೆಚ್ಚು ಹೇಳ್ಬೇಕಂದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪ್ರಜೆಗಳಿಗೆ ಕನ್ನಡ ಮರೆಯದೆ ಕನ್ನಡದ ಕಣ್ಮಣಿಯಾಗಿ ಅವರು ಉಳಿಯಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕನ್ನಡ ಇತರೆ ಭಾಷೆಯೊಂದಿಗೆ ಹೊಂದಿರುವಂತಹ ಬಾಂಧವ್ಯ ನಮಗೆ ವರವಾಗಬೇಕೇ ವಿನಃ ಶಾಪವಾಗಬಾರದು. ನಮ್ಮ ಕನ್ನಡಕ್ಕೆ ಅಳಿವು ತಂದು ಬೇರೊಂದು ಭಾಷೆಯನ್ನ ಬೆಳೆಸುವುದು ನಮ್ಮ ಕೀರ್ತಿಯಲ್ಲ, ನಮಗೆ ಅದು ಸಲ್ಲದು. ನಾವು ನಮ್ಮ ಭಾಷೆಗೋಸ್ಕರ ಹಲವಾರು ಹೋರಾಟಗಳು, ಹಲವಾರು ಚಳುವಳಿಗಳು ನಡೆದು ಈ ಭಾಷೆ ಈ ರೀತಿಯಾಗಿ ಇವತ್ತು ನಿಂತಿದೆ. ಇದರ ಬೆಳವಣಿಗೆಗೆ ನಾವೆಲ್ಲರೂ ಸಹಕರಿಸಬೇಕು. ನಾವೆಲ್ಲರೂ ಕನ್ನಡ ಸಾಹಿತ್ಯ, ಕನ್ನಡ ಚಲನಚಿತ್ರ, ಕನ್ನಡಕ್ಕೆ ಪ್ರೋತ್ಸಾಹ ನೀಡಬೇಕು. ಇದರೊಂದಿಗೆ ಬೇರೆ ಭಾಷೆಯನ್ನು ಕಲಿಯೋಣ, ಆದ್ರೆ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡೋಣ. ಧನ್ಯವಾದಗಳು. ಎಜಾಜ್ ಅವರೇ, ನೀವು ಕನ್ನಡ ಮತ್ತು ಇತರೆ ಭಾಷೆಗಳ ಬಾಂಧವ್ಯದ ಬಗ್ಗೆ ಸವಿವರವಾಗಿ ಮಾತಾಡಿದ್ರಿ. ಇರುವ ಕಡಿಮೆ ಸಮಯದಲ್ಲಿ ನಮ್ಮ ಕನ್ನಡ ಭಾಷೆಗೆ 2000 ವರ್ಷದ ಇತಿಹಾಸ ಇದೆ. ಜೊತೆಗೆ ಗ್ರೀಕ್ನಲ್ಲಿ ಕೂಡ ನಮ್ಮ ವ್ಯಾಪಾರದ ಸಂಪರ್ಕ ಇದ್ದದರಿಂದ ಅಲ್ಲಿಯೂ ಕೂಡ ಅಲ್ಲಿಯ
ಪುಸ್ತಕಗಳಲ್ಲಿ ಕನ್ನಡ ಪದಗಳು ಇದ್ದಾವೆ ಅನ್ನೋದನ್ನು ಕೂಡ ಹೇಳ್ತಾರೆ. ಜೊತೆಗೆ ನಮ್ಮ ದ್ರಾವಿಡ ಭಾಷೆಗಳೇನಿದ್ದಾವಲ್ಲ ಇವೆಲ್ಲವೂ ಕೂಡ ಭಾಳ ಹಿಂದಿನಿಂದ ಜೊತೆಯಾಗೇ ಬೆಳ್ಕೊಂಬಂದವು. ಅದರಲ್ಲಿ ಕನ್ನಡ ಮೊದಲ ತಮಿಳು ಮೊದಲ ಅನ್ನೋದು ಈಗಲೂ ಕೂಡ ಇನ್ನೂ ಶಾಸ್ತ್ರೀಯ ಸ್ಥಾನಮಾನದ ವಿಚಾರಕ್ಕೆ ಬಂದಾಗ ಚರ್ಚೆಯಲ್ಲಿ ನಡೀತಾ ಇದೆ. ಈ ಅಂಶಗಳನ್ನು ನೀವು ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು. ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ಬೇರೆ ಬೇರೆ ವಿಷಯಗಳನ್ನ ಕುರಿತು ನಮ್ಮ ಸ್ಪರ್ಧಿಗಳು ಮಾತಾಡ್ತಾ ಇದ್ದಾರೆ. ಈ ಒಂದು ಸುತ್ತಿನಲ್ಲಿ ಬೇರೆ ಭಾಷೆಗಳೊಂದಿಗೆ ನಮ್ಮ ಕನ್ನಡದ ಸಂಬಂಧ ಹೇಗಿದೆ ಅಂತ ಹೇಳಿ ಸ್ಪರ್ಧಿಗಳು ಮಾತಾಡ್ತಾ ಹೋಗ್ತಾರೆ. ಮೊದಲ ಸ್ಪರ್ಧಿಯಾಗಿ ಈಗ ವೇದಿಕೆಗೆ ಬರ್ತಾ ಇದ್ದಾರೆ ಭದ್ರಾವತಿಯ ಅಕ್ಷತಾ. ಎಲ್ಲರೂ ಆರಾಮಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಮತ್ ನೀವೆಲ್ಲ ಚೆನ್ನಾಗಿದ್ದೀರಾ? ಜಡ್ಜಸ್ ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿ ಇರ್ತೀರಾ ಬಿಡಿ. ಆದ್ರೆ ನಾನೇ ಸ್ವಲ್ಪ ಚೆನ್ನಾಗಿಲ್ಲ. ಯಾಕಂದ್ರೆ ಕನ್ನಡಿಯಲ್ಲಿ ನನ್ ಮುಖ ನೋಡಿದಾಗ ನಾನೇ ಕಾಣಿಸ್ದೆ. ಆದ್ರೆ ಹೊರಗಡೆ ಬಂದು ಕನ್ನಡ ಮಾತಾಡಿದಾಗ ಕನ್ನಡ ಬಿಟ್ಟು ಹಿಂದಿ, ಉರ್ದು, ಮಲಯಾಳಿ, ಮರಾಠಿ ಇವೆಲ್ಲ ಭಾಷೆ ಕಾಣಿಸ್ತು. ಯಾಕಾಗಿ ಕನ್ನಡ ಕಾಣಿಸ್ಲಿಲ್ವಾ ಅಂತ ಕೇಳ್ಬೋದು ನೀವು. ಕಾಣಿಸ್ತು ಸರ್. ಯಾವಾಗ ಅಂದ್ರೆ ಅಪಘಾತ ಆದಾಗ, ಹುಷಾರಿಲ್ದಾಗ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಂತ ಮಾತ್ರ ನಾವು ಕನ್ನಡನ ಬಳಸ್ತೀವಿ. ಬೇರೆ ಟೈಮಲ್ಲೆಲ್ಲ ಟುಸ್ಸು ಕುಸ್ಸು ಟುಸ್ಸು ಕುಸ್ಸು ಇಂಗ್ಲಿಷ್ ಮಾತಾಡ್ತೀವಿ. ಮತ್ತೆ ಇವಾಗ ಏನಾದ್ರೂ ನೀವು ಗೊತ್ತಿರ್ಬೋದು, ಇಂಗ್ಲಿಷ್ ಮೀಡಿಯಂ ಶಾಲೆ ಹಾಕಿದ್ರೆ ಮಕ್ಕಳಿಗೆ ಅಲ್ಲೂ ಸಹ ಟೀಚರ್ಸ್ ಎಲ್ಲ ಏನ್ ಮಾತಾಡ್ತಾರೆ ಅಂದ್ರೆ ಮಕ್ಕಳಿಗೆ ಡೋಂಟ್ ಟಾಕ್, ಕೀಪ್ ಕ್ವೈಟ್, ಲುಕ್ ಎಟ್ ಮೀ ಅಂತ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಈ ತರ ಹೇಳ್ಕೊಡೋದ್ರಿಂದ ಕನ್ನಡ ಅಳಿದು ಹೋಗುತ್ತೆ. ನಾನು ಹೇಳೋದಿಷ್ಟೇ, ಕನ್ನಡನ ಮರಿಬೇಡಿ. ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ತಮಿಳ್ನಾಡಲ್ಲಿ ತಮಿಳ್ ಮಾತಾಡ್ತಾರೆ, ಆಂಧ್ರ ಪ್ರದೇಶದಲ್ಲಿ ತೆಲುಗು ಮಾತಾಡ್ತಾರೆ, ಹಾಗೆ ಕೇರಳದಲ್ಲಿ ಮಲಯಾಳಂ ಮಾತಾಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆಯನ್ನ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ನಾವು ಆತರ ಮಾತಾಡ್ಬೇಕು? ನೋಡಿ, ನೀವು ಕನ್ನಡ ಸಾಯಿಸಿದ್ರ ಅಂತ ಮುಖ ನೋಡ್ಕೊಳೋದಲ್ಲ. ಕನ್ನಡನ ನಾವೆಲ್ಲ ಸೇರ್ಕೊಂಡು ಸಾಯಿಸ್ತಾ ಇದೀವಿ. ಇದು ಆಗ್ಬಾರ್ದು. ನೋಡಿ, ಅದೇ ರೀತಿ ಶೇಕ್ಸ್ಪಿಯರ್ ಅವ್ರ ಜೊತೆ ಇರ್ಬೇಕಾದ್ರೆ ಒಬ್ಬ ಕವಿ ಹೇಳ್ತಾರೆ, ನೋಡಿ ಸರ್, ನಮ್ ಇಂಗ್ಲಿಷು ಈ ಐಲ್ಯಾಂಡ್ ಬಿಟ್ಟು ಸಹ ಹೋಗಲ್ಲ ಅಂತ. ಅದೇ ರೀತಿ ಒಂದ್ಸಲಿ UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಭಾಷೆ ಆಧಾರದ ಮೇಲೆ ಯಾವ ಭಾಷೆ ಮಾತೃಭಾಷೆ ಆಗ್ಬೇಕು ಅಂತ ದೊಡ್ಡದಾಗಿ ಚರ್ಚೆ ನಡೀತಾ ಇರ್ತದೆ. ಆಗ ಸಹ ಇಂಗ್ಲಿಷಿಗರು ತುಂಬಾ ಜನ ಬಂದಿರ್ತಾರೆ. ಅವಾಗ ಹೇಳ್ತಾರೆ, ಸರ್, ನಮ್ ಇಂಗ್ಲಿಷ್ ಭಾಷೆಗೆ ಅಷ್ಟಕ್ಕೊಂದು ತಾಕತ್ತಿಲ್ಲ, ನಿಮ್ದು ಐರಿಷ್ ಭಾಷೆನೆ ಮಾತೃಭಾಷೆ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ನೋಡಿ, ಅವಾಗಿನ ಕಾಲದಲ್ಲಿ ಇಂಗ್ಲಿಷಿಗೆ ಅಷ್ಟಕ್ಕೊಂದು ಪ್ರಾಮುಖ್ಯತೆ ಇರ್ಲಿಲ್ಲ. ನಾವೆಲ್ಲ ಸೇರ್ಕೊಂಡು ಬೇರೆ ಭಾಷೆನ ಪ್ರಾಮುಖ್ಯತೆ ಕೊಡೋದ್ರಲ್ಲಿ ನಮ್ಮ ಭಾಷೆನ ಅಳಿವಿಗಾಗಿ ನಾವೆಲ್ಲ ಇವತ್ತು ಕನ್ನಡ ಉಳಿಸ್ಬೇಕು ಅಂತ ಹೋರಾಟ ಮಾಡಕ್ಕೆ ಹೊರಡ್ತಾ ಇದ್ದೀವಿ. ಅಕ್ಷತಾ, ನಿಮ್ ಮಾತುಗಾರಿಕೆ ತುಂಬಾ ಚೆನ್ನಾಗಿದೆ. ಆದ್ರೆ ವಿಷಯ ಇರೋದು ಇತರ ಭಾಷೆಗಳೊಂದಿಗೆ ಕನ್ನಡದ ಬಾಂಧವ್ಯ. ಹೇಗೆ ಕನ್ನಡ ಎಲ್ಲಾ ಭಾಷೆಗಳೊಂದಿಗೆ ಸಮ್ಮಿಳಿತ ಆಗಿದೆ, ಅವ್ರ ಜೊತೆ ಬಾಂಧವ್ಯ ಹೆಂಗೆ ಇಟ್ಕೊಂಡಿರೆ, ಬೇರೆ ಪದಗಳನ್ನು ನಾವು ಎರವಲು ಪಡ್ಕೊಂಡು ನಮ್ಮಲ್ಲಿ ನಾವು ಅದನ್ನ ಹೇಗೆ ಬಳಕೆ ಮಾಡ್ತಿದೀವಿ ಅನ್ನೋದು ವಿಷಯ ವಸ್ತು ಆಗಿತ್ತು. ನೀವು ವಿಷಯಾಂತರ ಮಾಡಿದ್ರಿ ಅಂತ ಅನ್ನಿಸ್ತು ನನಗೆ. ಏಕೆಂದ್ರೆ ನೀವು ಬೇರೆ ಭಾಷೆಯನ್ನ ತಗೊಂಡು ಉದಾಹರಣೆ ಕೊಡೋಕ್ಕಿಂತ ನಮ್ಮ ಭಾಷೆಯಲ್ಲಿ ನಾವು ಅವುಗಳನ್ನ ಎರವಲು ತಗೊಂಡು ಹೇಗೆ ಮಾತಾಡ್ತಿದೀವಿ, ಹೇಗೆ ಬಳಕೆ ಮಾಡ್ತಿದೀವಿ ಅನ್ನೋದು ನೀವು ಟಾಪಿಕ್ ಆಗಿರ್ಬೇಕಾಗಿತ್ತು. ನೀವೇನ್ ಮಾಡಿದ್ರಿ, ಬೇರೆ ಇಂಗ್ಲಿಷಿಂದು, UK ಅದೆಲ್ಲ ಉದಾಹರಣೆ ಅನಗತ್ಯ ಆಗಿತ್ತು ಅನಿಸ್ತು. ಏನು ವಿಷಯ ಇದೆ ವಿಷಯಾಂತರ ಮಾಡದೆ ಆ ವಿಷಯದ ಬಗ್ಗೆ ಮಾಹಿತಿಯನ್ನ ಹೇಳಿ, ಆಯ್ತಾ? ಧನ್ಯವಾದಗಳು. ಈಗ ನಿಮ್ಮ ಮುಂದೆ ಮಾತನಾಡ್ಲಿಕ್ಕೆ ಬರ್ತಾ ಇದ್ದಾರೆ ಶಿವಮೊಗ್ಗದ ಪ್ರಜ್ವಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ, ನಮ್ಮೂರು ಅರ್ಕೆರೆ, ಶಿವಮೊಗ್ಗ. ನಮ್ಮ ಕನ್ನಡ ಭಾಷೆ ಬೇರೆ ಭಾಷೆಯೊಂದಿಗೆ ಅದು ಬಾಂಧವ್ಯ ಹೇಗಿದೆ ಅಂತಂದ್ರೆ ತುಂಬಾ ಅತ್ಯುತ್ತಮವಾಗಿದೆ. ಮತ್ತೆ ಬಾಂಧವ್ಯ ಇರಲೇಬೇಕು. ಯಾಕಂದ್ರೆ ನಾವು ಕಮ್ಯುನಿಕೇಶನ್ಗೋಸ್ಕರ ನಾವು ಕನ್ನಡನ ಬಳಸ್ತಿದೀವಿ, ಅಂದ್ರೆ ನಮ್ಮ ಮಾತೃಭಾಷೆನ ನಾವು ಬಳಸ್ತಿದೀವಿ ಅಂತ ಅಂದಾಗ ಕಂಪ್ಲೀಟ್ ಆಗಿ ಇನ್ನೊಂದು ಭಾಷೆ ನಾವು ಎರವಲು ಪಡೀಲೇಬೇಕಾಗತ್ತೆ. ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಮಾತಾಡ್ಲೇಬೇಕಾಗತ್ತೆ. ಅದು ಅನಿವಾರ್ಯ. ಅದ್ರ ಜೊತೆಗೆ ನಾವೇನ್ ಮಾಡಿದೀವಿ ಅದ್ರ ಜೊತೆಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಾನೇ ಉದಾಹರಣೆ ತಗೊಂಡ್ಬಿಡ್ತೀನಿ. ಯಾಕೆ ಅಂತ ಅಂದ್ರೆ ಇವಾಗ ಜೊತೆಗೆ ನಾನೇ ಮಾತಾಡೋ ಟೈಮಲ್ಲಿ ಎಷ್ಟೋ ಬೇರೆ ಬೇರೆ ಪದಗಳು ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ನಾನು ಅಡಾಪ್ಟೇಷನ್ ಮಾಡ್ಕೊತಾ ಇರ್ತೀನಿ. ಅದ್ರ ಜೊತೆಗೆ ಸಂಯೋಗ ಮಾಡ್ತಾನೆ ಇರ್ತೀನಿ. ಬಾಂಧವ್ಯ ಅಲ್ಲಿಗೆ ತುಂಬಾ ಚೆನ್ನಾಗಿದೆ ಅಂತ ಅಲ್ಲೇ ಗೊತ್ತಾಗತ್ತೆ. ಮತ್ತೆ ಅದ್ರ ಜೊತೆಗೆ ಬಾಂಧವ್ಯ ಅನ್ನೋದನ್ನ ಹೇಗ್ ಬೆಳೀತಾ ಹೋಗ್ತೇವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಹೇಗೆ ಅಂತ ಅಂದ್ರೆ ಇವಾಗ ನಮ್ಮ ಮನೆಗೆ ಒಬ್ರು ಅತಿಥಿ ಬಂದ್ರು ಅಂತ ಅಂದ್ರೆ ಅವರಿಗೆ ನಾವು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತೀವಿ. ಮತ್ತೆ ಅವರಿಗೆ ತುಂಬಾ ಚೆನ್ನಾಗಿ ಹಾರೈಸ್ತೀವಿ. ಮತ್ತೆ ನಮ್ಮ ಹತ್ರ ಏನಿದೆ ಅದನ್ನ ಎಲ್ಲದನ್ನು ಕೊಟ್ಟು ನಾವು ಅವರಿಗೆ ಮಾತಾಡಿಸ್ತಾ ಇರ್ತೀವಿ. ಅವಾಗ ಏನಾಗತ್ತೆ, ಅವ್ರಿಗೂ ಬಂಧುಗಳಿಗೂ ತುಂಬಾ ಖುಷಿ ಆಗತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಚೆನ್ನಾಗಿರತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಬರ್ತಾರೆ, ಹೋಗ್ತಾರೆ. ಬಟ್ ನಾವು ಅದೇ ಭಾಷಾ ವಿಚಾರಕ್ಕೆ ಬಂದಾಗ
ನಮಗೆ ನಮ್ಮ ಬಾಂಧವ್ಯನ ಬೆಳೆಸ್ಕೊಳ್ಳೋದಕ್ಕೆ ಅಥವಾ ನಾವು ಬಾಂಧವ್ಯ ಬೆಳೆಸಕ್ ಹೋದಾಗ ಆ ಭಾಷೆಗಳು ಹೇಗಾಯ್ತು ಅಂತ ಅಂದ್ರೆ ನಾವು ಬಾಂಧವ್ಯ ಬೆಳೆಸಿದ್ದು ಉದ್ದೇಶದ ಜೊತೆಗೆ ನಾವು ನಮ್ಮ ಭಾಷೆನ ಅವ್ರು ಅಡಾಪ್ಟೇಷನ್ ಏನ್ ಮಾಡ್ಕೊಂಡ್ರು ಅದು ತುಂಬಾ ಚೆನ್ನಾಗೇ ಇತ್ತು. ಬಟ್ ಅದನ್ನ ಅಲ್ಲಿಗೆ ನಿಲ್ಸ್ಬಿಟ್ರು. ಬಟ್ ನಾವೇನ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತಾ ಬರ್ತಾ ಇದೀವಿ. ಹೇಗೆ ಅಂತ ಅಂದ್ರೆ ಆ ಭಾಷೆ ಇಲ್ಲ ಅಂದ್ರೆ ನಮ್ಮ ಭಾಷೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ಯಾವಾಗ ಒಬ್ಬ ಅತಿಥಿ ನಮ್ಮ ಮನೆಗೆ ಬರ್ತಾರೋ, ಆ ಅತಿಥಿ ನಮ್ಮ ಜೊತೆ ಇರ್ತಾರೋ ಅಂತ ಆ ಅತಿಥಿಗಳಿಗೆ ನಮ್ಮ ಮನೆಯ ಆಸ್ತಿಗಳನ್ನ ನಾವು ಬರ್ಕೊಡೋಕ್ ಚಾನ್ಸ್ ಇಲ್ಲ, ಬರ್ಕೊಡೋದು ಇಲ್ಲ. ಆಗಿದ್ಮೇಲೆ ಈಗ ನನ್ನ ಭಾಷೆಗೆ ಬೇರೆ ಒಂದು ಭಾಷೆ ಬಂದು ಸಮ್ಮಿಲನ ಆಗಿದೆ ಮತ್ತು ಸಂಯೋಗ ಆಗಿದೆ, ಅದ್ರ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಅಂತಾಗ ಅದಕ್ಕೆ ಅಗ್ರಸ್ಥಾನ ಕೊಡೋ ಹಾಗಿಲ್ಲ, ನಾವು ಕೊಡೋದು ಇಲ್ಲ. ಹೀಗಾಗಿ ನನ್ಗೆ ಇಷ್ಟು ಟೈಮ್ ಕೊಟ್ಟಿಗೆ ತುಂಬಾ ಥ್ಯಾಂಕ್ ಯು. ಕನ್ನಡ ಕಹಳೆ ಈ ಸುತ್ತಲ್ಲಿ ಬೇರೆ ಭಾಷೆಗಳ ಜೊತೆಗೆ ಇರುವಂಥ ಈ ಸಂಬಂಧ ತುಂಬ ಸಕಾರಾತ್ಮಕವಾಗಿರಬೇಕು ಅನ್ನೋಂಥದ್ದು ಈ ಚರ್ಚೆಯ ಮುಖ್ಯವಾದ ಉದ್ದೇಶ. ಪ್ರಜ್ವಲ್ ಅವರೇ, ಭಾಷೆ ನಾವು ಸಂಕುಚಿತ ಮಾಡ್ತಾ ನಮ್ಮ ಭಾಷೆಯನ್ನೇ ಕಳ್ಕೊಳ್ಳೋವಂಥ ಸ್ಥಿತಿಲಿ ಇದ್ದೀವಿ. ಅದನ್ನು ಕೂಡ ನಾವು ನೋಡಬೇಕು. ಎಲ್ಲ ಭಾಷೆಗಳ ಜೊತೆಗೆ ಮಿಕ್ಸ್ ಆಗಿ ಕೊನೆಗೆ ನಾವೆಲ್ಲಿದ್ದೀವಿ ಅಂತ ಹುಡ್ಕೊಳ್ಳೋಂಥ ಸ್ಥಿತಿ ಕನ್ನಡಕ್ಕೆ ಬಂದಾಗಿದೆ. ನೀವು ಅದೇ ತಮಿಳುನಾಡು, ಆಂಧ್ರಕ್ಕೆಲ್ಲ ಹೋದರೆ ಅಲ್ಲಿ ಪ್ರಮುಖ ಭಾಷೆ ಅವ್ರವ್ರ ಭಾಷೆನೇ ಆಗಿರುತ್ತೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ 60-40% ಅಷ್ಟು ಸ್ಟಿಕ್ಕರಿಂಗ್ ಅಥವಾ ಯಾವುದೇ ಲೇಬಲಿಂಗ್ ಅಥವಾ ಎಲ್ಲ ಪೋಸ್ಟ್ಗಳನ್ನು ಹಾಕಬೇಕು ಅಂತ ಹೇಳಿದರೆ 60% ಕನ್ನಡ, ಇನ್ 40% ಬೇರೆ ಭಾಷೆಗಳನ್ನು ಬಳಸ್ಬೋದು ಅಂತ. ಇದೇ ಪಕ್ಕಪಕ್ಕದ ರಾಜ್ಯಗಳಿಗೆ ಹೋದರೆ ನೀವು ಇಂಗ್ಲೀಷ್ ಪದಗಳನ್ನೇ ಹುಡ್ಕಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನೀವೇ ತಮಿಳ್ನಾಡಿಗೆ ಹೋಗಿ ನಿಂತ್ಕೊಂಡ್ರೋ ಅಥವಾ ಪಕ್ಕದ ಆಂಧ್ರಕ್ಕೆ ಹೋದರೆ ನಿಮಗೆ ಆ ಭಾಷೆನೇ ಗೊತ್ತಾಗಲ್ಲ. ಅಂದರೆ ಅಷ್ಟು ಭಾಷೆಯ ಪ್ರೀತಿ ವಿಶ್ವಾಸಗಳು ಅಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬಳಸ್ಕೊಳ್ತಾ ಇದ್ದಾರೆ. ಇಲ್ಲಿ ಸಂಬಂಧಗಳ ಜೊತೆಗೆ ನಾವು ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋದು ಬಹಳ ಪ್ರಮುಖವಾದ ವಿಷಯ. ಅದನ್ನು ಕೂಡ ತಾವು ಪ್ರಸ್ತಾಪ ಮಾಡಿದ್ರೆ ಇಲ್ಲಿ ಚೆನ್ನಾಗಿರೋದು ಅಂತ ನಾನು ಭಾವಿಸ್ತೇನೆ. ಎನಿಹೌ, ಚೆನ್ನಾಗಿತ್ತು ನಿಮ್ಮ ವಿಷಯಗಳು. ಆಲ್ ದ ಬೆಸ್ಟ್. ಈ ಸುತ್ತಿನಲ್ಲಿ ಮಾತನಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅನಂತಪುರದ ಸ್ಫೂರ್ತಿ. ಗೌರವಾನ್ವಿತ ಮತ್ತು ನಿಷ್ಪಕ್ಷಪಾತ ತೀರ್ಪುಗಾರರೇ, ನನ್ನೆಲ್ಲ ಸಹಸ್ಪರ್ಧಿಗಳೇ ಮತ್ತು ನನ್ನೊಲುಮೆಯ ಕನ್ನಡ ಮನಸ್ಸುಗಳೇ, ಇಂದಿನ ಸ್ಪರ್ಧೆಯ ವಿಷಯ ಇತರ ಭಾಷೆಗಳೊಂದಿಗೆ ಕನ್ನಡದ ಬಾಂಧವ್ಯ ಅಂತ. ಬಸವಣ್ಣನವರು ಹೇಳುವ ಹಾಗೆ ಜಗದಗಲ ಮುಗಿದಗಲ ನಿನ್ನಗಲ ಅನ್ನುವ ಹಾಗೆ ಇವತ್ತು ವಿಶ್ವವ್ಯಾಪಿಯಾಗಿ ಸಾಕಷ್ಟು ಭಾಷೆಗಳೊಂದಿಗೆ ಕನ್ನಡ ತನ್ನ ಬಾಂಧವ್ಯವನ್ನ ಬೆಸೆದುಕೊಂಡಿದೆ. ನನ್ನ ಸಹಸ್ಪರ್ಧಿಗಳು ಎಲ್ಲರೂ ಹೇಳಿರುವ ಹಾಗೆ ದ್ರಾವಿಡ ಭಾಷೆಯ ಮೂಲ, ವೈಜ್ಞಾನಿಕ ಮೂಲ, ಹಿನ್ನೆಲೆಯನ್ನ ನೋಡಿದಾಗ ಕನ್ನಡದ ಬಾಂಧವ್ಯತೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಇದೆಲ್ಲದಕ್ಕಿಂತ ಅದ್ಭುತವಾದ ಒಂದು ವಿಚಾರವನ್ನ ನಾನು ಮಂಡಿಸೋದಾದ್ರೆ, ಸಾವಿರಾರು ವರ್ಷಗಳ ಹಿಂದೆ ಜೈನ ಕವಿ ಕುಮುದೆಂದು ಅನ್ನುವಂತವ್ರು ಒಂದು ಅಂಕಲಿಪಿಯನ್ನ ಬರೀತಾರೆ, ಸಿರಿಭೂ ವಲಯ ಅಂತ ಹೇಳಿ. 64 ಮನೆಗಳನ್ನುಳ್ಳಿ ಅಂಕಗಳನ್ನ ಮಾತ್ರ ಅದರಲ್ಲಿ ನಮೂದನೆ ಮಾಡಿರ್ತಾರೆ. ಆದ್ರೆ ಅದನ್ನ ಸರಿಯಾಗಿ ಅಧ್ಯಯನ ಮಾಡಿ ವಿಶ್ಲೇಷಿಸಿದಾಗ ಜಗತ್ತಿನ 718 ಭಾಷೆಗಳಲ್ಲಿ ನಾವು ಆ ಗ್ರಂಥವನ್ನ ಓದಬಹುದಾಗಿರುತ್ತೆ. ಇದು ಕನ್ನಡ ಭಾಷೆ ತನ್ನ ಸಾಕಷ್ಟು ಭಾಷೆಗಳಿಗೆ ಹೊಂದಿರುವಂತಹ ಬಾಂಧವ್ಯ. ಇನ್ನ ನಾವು ವಿಶ್ವವ್ಯಾಪಿಯಾಗಿ ನೋಡೋದಾದ್ರೆ ಈಜಿಪ್ಟ್ ಮೂಲದ ನಾಟಕಗಳಲ್ಲಿ ನಾವು ಕನ್ನಡದ ಪದಗಳನ್ನ ಕಾಣ್ತೇವೆ. ಈಶಿಲ ಅನ್ನುವಂತಹ ಒಂದು ಪದ ಅಂದ್ರೆ ದೇವಾಲಯದ ಅರ್ಥವನ್ನ ಕೊಡುವಂತದ್ದನ್ನ ನೋಡ್ತೇವೆ. ಇನ್ನ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಕೃತಿಗೆ ನಾವು ಪ್ರಾಮುಖ್ಯತೆಯನ್ನ ನೀಡ್ತೇವೆ. ಅಂದ್ರೆ 19 ಕೃತಿಗಳನ್ನು ಒಳಗೊಂಡಿರುವಂತಹ ಕೃತಿ ಅದು. ಅದರಲ್ಲಿ ಶುರುವಿನಲ್ಲಿ 4 ಸಾಲಿನ ಗಾಯಗಳನ್ನ ಪ್ರಾಕೃತಕ್ಕೆ ಮಾನ್ಯತೆಯನ್ನ ನೀಡ್ಬಿಟ್ಟು ಪ್ರಾಕೃತವನ್ನ ಹೇಳ್ತಾರೆ. ಇನ್ನ ಸಂಸ್ಕೃತ ಮತ್ತೆ ಕನ್ನಡಕ್ಕೆ ಬಂದ್ರೆ ಮುದ್ದಣ್ಣ ಹೇಳ್ತಾರಲ್ಲ, ಕರಿಮಣಿಯ ಹಾಗೆ ನಡುವಿನಲ್ಲಿ ಹವಳಗಳನ್ನ ಸೇರಿಸಿದಾಗ ಹೇಗೆ ಆಗತ್ತೆ, ಹಾಗೆ ನಮ್ಮ ಕನ್ನಡದ ಸೊಂಪು ಸಂಸ್ಕೃತದ ಜೊತೆಗೆ ಜೊತೆಗೂಡಿದಾಗ ಆಗತ್ತೆ ಅಂತ ಹೇಳಿ. ಇನ್ನ ಸಾಕಷ್ಟು ಸಾಮಾನ್ಯ ಭಾಷೆಗಳು, ದ್ರಾವಿಡ ಭಾಷೆಗಳಾದ ತೆಲುಗು, ತಮಿಳು, ಮಲಯಾಳಂಗಳಲ್ಲಿ ತಾಯಿ ಅನ್ನುವಂತಹ ಪದದ ಮೂಲಕ ನೋಡ್ತೇವೆ. ವ್ಯಾಕರಣವನ್ನ ತಗೊಳ್ತೇವೆ ಅಂದ್ರೆ ಕನ್ನಡ ಮತ್ತು ತಮಿಳಿನ ವ್ಯಾಕರಣದಲ್ಲಿ ಸಾಕಷ್ಟು ಸಾಮ್ಯತೆಯನ್ನ ನೋಡ್ತೇವೆ. ಪುರಾಣಗಳು ಅಂತ ಬಂದ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಹಾಭಾರತ, ರಾಮಾಯಣಗಳಿಗೆ ಇರುವಂತಹ ಪ್ರಾಮುಖ್ಯತೆಯನ್ನ ಗಮನಿಸ್ತೇವೆ. ಕಾವ್ಯಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ಜೈನ ಮತ್ತೆ ವೈಷ್ಣವರ ಕೃತಿಗಳಿಗೆ ಕನ್ನಡ ಸಾಹಿತ್ಯದಲ್ಲಿ ಇರುವ ಪ್ರಾಮುಖ್ಯತೆಯನ್ನ ನೋಡ್ತೇವೆ. ಹೀಗೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಸಾಕಷ್ಟು ಭಾಷೆಗಳೊಂದಿಗೆ ಸಾಕಷ್ಟು ಜನರೊಂದಿಗೆ ಮಿಡಿತಾ ಬಂದಿದೆ. ಸಿಮೆಂಟು ಅನ್ನುವಂಥದ್ದು ಇಂಗ್ಲಿಷ್ ಪದ ಅಂತ ನಾವೆಲ್ಲ ಭಾವಿಸ್ತೀವಿ. ಆದ್ರೆ ಸೀಮೆಯ ಅಂಟು ಅನ್ನುವ ಒಂದು ಪ್ರದೇಶದ ಮೂಲಕ ಕನ್ನಡತನದ ಹಿರಿಮೆಯನ್ನ ಈಗ ಪಾಶ್ಚಿಮಾತ್ಯದಿಂದ ಬಳಸ್ತಾರೆ. ಯಾವುದೇ ಕಾರಣಕ್ಕೂ ಅನುಕರಣೆ ಅನ್ನೋದು ಬೇಡ, ಅನುಸರಣೆ ಇದ್ದಾಗ ಕನ್ನಡ ಎಲ್ಲರೊಂದಿಗೆ ಇವತ್ತು ಸಾಕಷ್ಟು ಭಾಷೆಗಳು ನಾಮಾವಶೇಷವಾಗಿದೆ. ಕನ್ನಡ ಉಳಿದಿರೋದು ತನ್ನ ಬಾಂಧವ್ಯದಿಂದ. ಅವಕಾಶಕ್ಕಾಗಿ ತುಂಬು ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಭಾಷೆ ಇತರ ಭಾಷೆಗಳೊಂದಿಗೆ ಹೇಗೆ ಬಾಂಧವ್ಯ ಹೊಂದಿದೆ ಅನ್ನೋದನ್ನ ಕುಮುದೆಂದು ಇರ್ಬೋದು, ಶಿವಕೋಟ್ಯಾಚಾರ್ಯ ಇರ್ಬೋದು, ತುಂಬಾ ಜನರ ಉದಾಹರಣೆಗಳನ್ನ ನೀಡೋದ್ರ ಮೂಲಕ ಹೇಳಿದ್ದೀರಾ. ನಿಮ್ಮ ಮಾತುಗಾರಿಕೆ ತುಂಬಾ ಸೊಗಸಾಗಿತ್ತು, ಕೇಳಕ್ಕೆ ಗಿಂಪಾಗಿತ್ತು. ಧನ್ಯವಾದಗಳು. ಪೂರ್ಣಿಮಾ ಅವರೇ,
ನೀವು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಭಾಷಾ ಬಾಂಧವ್ಯದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾಳ ಪ್ರಮುಖವಾದ ಸ್ಥಾನ ಪ್ರಾಥಮಿಕ ಶಾಲಾ ಶಿಕ್ಷಕಿಯರದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಯಾಕೆ ಅಂತಂದರೆ, ನಿಮಗೆ ಬೇರೆ ಬೇರೆ ಭಾಷೆಯ ವಿದ್ಯಾರ್ಥಿಗಳು, ಮಾತೃಭಾಷೆ ಬೇರೆ ಇರುವಂಥ ವಿದ್ಯಾರ್ಥಿಗಳು ಬರ್ತಾರೆ. ಅವರು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರನ್ನು ನೀವು ಹೇಗೆ ಕನ್ನಡ ಕಲಿಸ್ತೀರಿ, ಅವರ ಮತ್ತು ಕನ್ನಡದ ಬಾಂಧವ್ಯ ಹೇಗೆ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತೀರಿ ಅನ್ನೋದನ್ನು ಹೇಳ್ಬೋದಾ? ಈಗ ನಾನು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ಉರ್ದು ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಉರ್ದು ಮಕ್ಕಳಿಗೆ ಅವರು ಅಂಗನವಾಡಿ ಕೂಡ ಉರ್ದು ಅಲ್ಲೇ ಆಗಿರೋದ್ರಿಂದ ಕನ್ನಡ ವಾತಾವರಣವೇ ಇಲ್ಲ. ನಮ್ಮ ಶಾಲೆಯ ಮೊದಲ ಕನ್ನಡ ವಾತಾವರಣ ಸಿಗುವಂತ ಜಾಗ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಮೊದಲು ನಾನು ಅವರ ಭಾಷೆಯಲ್ಲಿ ಮಾತನಾಡಬೇಕಾಗತ್ತೆ. ನಾನು ಡೈರೆಕ್ಟ್ ಆಗಿ ಕನ್ನಡದಲ್ಲೇ ಅವರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವರು ನಮ್ಮ ಜೊತೆ ಯಾವುದೇ ರೀತಿಯ ಸಂವಹನ ನಡೆಸೋದಿಲ್ಲ. ಹಾಗಾಗಿ ನಾನು ಉರ್ದು ಅಲ್ಲಿ ಮಾತಾಡಿ ಅದರ ಕನ್ನಡ ಮೀನಿಂಗ್ ಅನ್ನ ನೆಕ್ಸ್ಟ್ ಅವ್ರಿಗೆ ಹೇಳ್ತಾ ಮಾಡ್ತಾ ಅವ್ರ ಜೊತೆ ಮಾತಾಡೋದ್ರಿಂದ ನಾವು ಭಾಷೆಯನ್ನ ಕಲಿಸ್ಬೇಕಾಗಿರುತ್ತೆ. ಈಗ ಒಂದೇ ಸಲ ಕನ್ನಡವನ್ನ ಅಕ್ಷರವನ್ನ ಎಲ್ಲ ಕಲಿಸಿದ್ರು ಕೂಡ ಅದನ್ನ ರೆಕಗ್ನೈಸ್ ಮಾಡುವಂತ ಕೆಪಾಸಿಟಿ ಅವ್ರಿಗಿಲ್ಲ. ಪದಗಳನ್ನಾಗೀಗ ನಾನು ಆನೆ ಅಂತ ಕಲಿಸ್ಬೇಕಾದ್ರೆ ಅವರಿಗೆ ಅವ್ರ ಭಾಷೆಯಲ್ಲಿ ಹಾತಿ ಅಂತಾರೆ ಅನ್ನೋದನ್ನ ನನಗೆ ಹೇಳ್ಕೊಟ್ರೆ ಅವ್ರು ಅದನ್ನ ಆನೆ ಅಂತ ನೆಕ್ಸ್ಟ್ ರೆಕಗ್ನೈಸ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ನಮ್ಮಂತ ಶಿಕ್ಷಕರಿಗೆ ಈಗ ನಾನು ಉರ್ದುವನ್ನ ಕಲಿಸುವಾಗ ಈ ರೀತಿ ಉರ್ದು ಮಕ್ಕಳಿಗೆ ಈ ರೀತಿ ಕಲಿಸುವಾಗ ಕಷ್ಟ ಆಗುತ್ತೆ. ಅದೇ ರೀತಿ ತಮಿಳು, ತೆಲುಗು ಇರುವಂತಹ ಟೀಚರ್ಸ್ಗಳು ಕೂಡ ಇದೇ ಸಮಸ್ಯೆನ ಎದುರಿಸಿರ್ತಾರೆ. ಆದ್ರೂ ಕೂಡ ಯಾವಾಗ ಅಂದ್ರೆ 1-2 ವರ್ಷಗಳ ಸಮಯ ಬೇಕಾಗತ್ತೆ. 1 ವರ್ಷದಲ್ಲಿ ಮಗು ಕನ್ನಡ ವಾತಾವರಣಕ್ಕೆ ಕನ್ನಡ ಮಾತಾಡುವುದನ್ನ ಕಲಿತ್ರೆ ನಂತರ ನಮಗೆ ಕಲಿಸೋದೇನು ಕಷ್ಟ ಆಗೋದಿಲ್ಲ. ಸೊ ಶಿಕ್ಷಕರಾದವರಿಗೆ ಅವರ ಮಾತೃಭಾಷೆಯನ್ನ ಕಲಿತು ನಮ್ಮ ಕನ್ನಡ ಭಾಷೆಯನ್ನ ಕಲಿಸುವಂತಹ ಜವಾಬ್ದಾರಿ ಇದೆ. ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬೇರೆ ಬೇರೆ ಭಾಷೆಗಳು ಈಗ ಬರ್ತಾ ಇದಾವೆ. ಬೇರೆ ಬೇರೆ ಈಗ ಲಂಬಾಣಿ ತಾಂಡದಲ್ಲಿ ಕೆಲಸ ಮಾಡುವಂತವ್ರು ಅವ್ರ ಲಂಬಾಣಿ ಭಾಷೆಯನ್ನ ಕಲಿತು ನಂತರ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸ್ತಾರೆ. ತಮಿಳು, ತೆಲುಗು, ಮಲಯಾಳಿ ಅಲ್ಲಿ ಆ ವಾತಾವರಣದಲ್ಲಿ ಇರುವಂತಹ ಶಿಕ್ಷಕರು ಆ ಭಾಷೆಯನ್ನ ಫಸ್ಟ್ ತಾವು ಕಲಿತು ನಂತರ ಕನ್ನಡವನ್ನ ಕಲಿಸ್ತಾ ಇದ್ದಾರೆ. ಇಲ್ಲೊಂದು ಇನ್ಫಾರ್ಮೇಶನ್ ಕೊಡಕ್ಕೆ ನಾನು ಬಯಸ್ತೀನಿ. ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಜನಾಂಗದ ಮಧ್ಯೆ ಅಂದ್ರೆ ಈ ಬುಡಕಟ್ಟು ಮತ್ತೆ ಹಾಡಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಬಹಳಷ್ಟು ಶಿಕ್ಷಕರು, ನನ್ನ ಸ್ನೇಹಿತರು, ಕನ್ನಡ ಭಾಷೆ ಮತ್ತು ಆ ಭಾಷೆ ಬೇರೆ ಬೇರೆ ಭಾಷೆಗಳಲ್ಲಿ ಡಿಕ್ಷನರಿಗಳನ್ನು ಮಾಡಿದ್ದಾರೆ. ಅವರ ಹಾಡಿಗಳಲ್ಲಿ ಮಾತಾಡುವ ಭಾಷೆಗೆ ಕನ್ನಡ ಭಾಷೆಯಲ್ಲಿ ಏನು ಅರ್ಥ ಇದೆ ಅಂತ ಪ್ರೈಮರಿ ಟೀಚರ್ಸ್ ಮಾಡಿರುವಂಥ ಕೆಲಸ ಇದು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಜನ ಈಗ ಡಿಕ್ಷನರಿಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಕಲಿಯಕ್ಕೆ ಕೊಡ್ತಾ ಇದ್ದಾರೆ. ಅದು ಕರ್ನಾಟಕದಾದ್ಯಂತ ಪ್ರಚಾರ ಆಗ್ತಾ ಇದೆ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾಡಿರುವಂಥ ಬಹಳ ಒಳ್ಳೆಯ ಕೆಲಸ ಅಂತ ಭಾಷಾ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಒಂದು ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಈ ಸುತ್ತಿನಲ್ಲಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ತೀರ್ಥಹಳ್ಳಿಯ ನಿಖಿತಾ. ಎಲ್ಲರಿಗೂ ನಮಸ್ಕಾರ. ಇನಿತು ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹದ ಸುದ್ದಿಯು ಎನ್ನುವಂತಹ ಮಾತುಗಳೊಂದಿಗೆ ನಾನು ನಿಖಿತಾ. ಕನ್ನಡ ಭಾಷೆ ಬೇರೆ ಭಾಷೆಗಳೊಂದಿಗೆ ತುಂಬಾ ಅವಿನಾಭಾವವಾದಂತಹ ಒಂದು ಸಂಬಂಧವನ್ನ ಹೊಂದಿದೆ, ಹಾಗೆ ಬಾಂಧವ್ಯವನ್ನು ಹೊಂದಿದೆ ಅಂತಾನೆ ಹೇಳ್ತೀನಿ. ನಾವು ಕನ್ನಡವನ್ನ ಮಾತಾಡ್ಬೇಕಾದ್ರೆ ತುಂಬಾ ಭಾಷೆಗಳು ಒಳಗೊಳ್ಳುತ್ತೆ ಅಂತಾನೆ ಹೇಳ್ತೀನಿ. ಯಾವ್ದು ಗ್ರೀಕ್ ಆಗಿರ್ಬಹುದು, ಅರೇಬಿಕ್ ಆಗಿರ್ಬಹುದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಯಾವ್ದಾದ್ರು ಒಂದು ಪದನ ಅದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾಕಂದ್ರೆ ನಾವು ಹುಟ್ಟು ಬೆಳೆದ ಪರಿಸರ ಆಗಿರುತ್ತೆ. ನಮ್ಮ ಭಾಷೆಯನ್ನ ಪ್ರೀತಿಸ್ಬೇಕು, ಬಂದಂತಹ ಭಾಷೆಯನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತಾನೆ ನಾ ಹೇಳ್ತೀನಿ. ಒಂದು ಉದಾಹರಣೆ ಕೊಡೋದಾದ್ರೆ, ನಾ ತೇಜಸ್ವಿ ಅವರ ಪುಸ್ತಕಗಳನ್ನ ಜಾಸ್ತಿ ಓದ್ಬೇಕಾದ್ರೆ ಅವರು ಇಂಗ್ಲಿಷ್ ಅನ್ನು ಬಳಸಿರ್ತಾರೆ. ಯಾಕಂತಂದ್ರೆ ನಮ್ಮ ಆಧುನಿಕತೆ ಬೆಳೆದಂತೆ ನಮ್ಮ ಸುತ್ತಮುತ್ತಲು ಯಾವ ರೀತಿ ಇರುತ್ತೆ ಪರಿಸರ, ಅದನ್ನು ಬೆಳೆಸ್ಕೊಂತ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಕುವೆಂಪು ಅವ್ರು ಹೇಳ್ತಾರೆ, ಅವರು ಮೊದಲನೇದಾಗಿ ಇಂಗ್ಲಿಷ್ ಅಲ್ಲಿ ಕವಿತೆ ಬರೆದಿರ್ತಾರಂತೆ. ಅವರ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಕನ್ನಡದಲ್ಲಿ ಬರೀರಿ, ಯಾಕಂದ್ರೆ ಕನ್ನಡದಲ್ಲಿ ಒಂದು ಪದಕ್ಕೆ ಇನ್ನೂ ಹಲವಾರು ಅರ್ಥಗಳನ್ನು ಕೊಡುವಂತಹ ಪದಗಳಿದಾವೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕನ್ನಡ ಭಾಷೆ ತುಂಬಾ ಶ್ರೀಮಂತವಾದದ್ದು. ಹಾಗೆ ಇನ್ನೊಂದು ಪದಕ್ಕೂ ಕೂಡ ಎಲ್ಲವನ್ನೂ ನಮ್ಮದಾಗಿಸಿಕೊಳ್ಳುವಂತ ಶಕ್ತಿ ಇದೆ ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆ ಹಾಗೆ ಬೇಂದ್ರೆ ಅವ್ರನ್ನ ಕೊಡ್ತೀನಿ. ಅವರ ಮಾತೃಭಾಷೆ ತೆಲುಗಾದ್ರೂ ಕೂಡ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದು ನಮ್ಮ ಕನ್ನಡ ಭಾಷೆಯಲ್ಲಿ ಅಂತ ಹೇಳ್ತೀನಿ. ಹಾಗೆ JP ರಾಜರತ್ನಂ ಕೂಡ ಆಗಿರ್ಬಹುದು, ಅವರು ಬೇರೆ ಮರಾಠಿ ಭಾಷೆಯವರು, ಅವರು ನಮ್ಮ ಕನ್ನಡ ಭಾಷೆಯಲ್ಲಿ ಬರೀತಾರೆ. ನರ್ಕ ಕಳ್ಸಿ, ನಾಲ್ಗೆ ಸೀಳ್ಸಿ, ಬಾಯಿ ಹೊಲ್ಸಿದ್ರು ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸಾಹಿತ್ಯಮಯವಾಗಿ ನಮ್ಮ ಕನ್ನಡ ಭಾಷೆ ಇದೆ. ಬೇರೆ ಭಾಷೆ ಆಗಿರ್ಬೋದು, ಗ್ರೀಕ್ ಆಗಿರ್ಬೋದು, ನಾವು ಕೆಲವೊಂದು ಭಾಷೆಗಳನ್ನ ಬಳಕೆ ಮಾಡ್ತೀವಿ. ಆದ್ರೆ ನಮ್ಮ ಕನ್ನಡ ಭಾಷೆ ಏನಂತ ಅಂದ್ರೆ, ನನ್ನ ಭಾಷೆ ಜೊತೆಗೆ ಎಲ್ಲಾ ಭಾಷೆಗಳನ್ನು ತನ್ನದಾಗಿಸಿಕೊಳ್ಳುವಂತ ಶಕ್ತಿ ನಮ್ಮ ಭಾಷೆಗಿದೆ ಅಂತ ಹೇಳ್ತೀನಿ. ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಚೆನ್ನಾಗಿ ಮಾತಾಡಿದ್ರಿ ನಿಖಿತಾ ಅವರೇ.
ಜಿ ಪಿ ರಾಜರತ್ನಂ ಅವರ ಉದಾಹರಣೆಯನ್ನು ಕೊಟ್ರಿ. ಕನ್ನಡ ಮತ್ತು ಬೇರೆ ಬೇರೆ ಭಾಷೆಗಳ ಮಧ್ಯೆ ಇರುವ ಬಾಂಧವ್ಯವನ್ನು ಕೂಡ ಹೇಳಿದ್ರಿ. ಇನ್ನೂ ಅನೇಕ ಮಾಹಿತಿಗಳನ್ನು ಕೊಡಲಿಕ್ಕೆ ನಿಮಗೆ ತುಂಬ ಅವಕಾಶಗಳಿದ್ದಾವೆ. ಅಂದರೆ ಇನ್ನೊಂದು ಸ್ವಲ್ಪ ಭಾಳಷ್ಟು ಜನ ಹೈಯರ್ ಲೆವೆಲಲ್ಲಿ ಭಾಷಾ ಬಾಂಧವ್ಯ ಹೇಗಿದೆ ಅಂತ, ಈಗ ನಾವೇನು ಪ್ರೈಮರಿ ಟೀಚರ್ಸು ಹೆಂಗೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ವಲ್ಲ, ಆ ಥರದಲ್ಲೂ ಕೂಡ ಭಾಷಾ ಬಾಂಧವ್ಯ ಭಾಳ ಚೆನ್ನಾಗಿ ನಡೀತಾ ಇದೆ. ಅದನ್ನು ಕೂಡ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಅಂದರೆ ನೋಡಿದರೆ ನಿಮಗೆ ಹೆಂಗೆ ಅಂತ ಗೊತ್ತಾಗತ್ತೆ. ಈಗ ನಾನು ಚಂದ್ರಾಸ್ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಈ ಸಂದರ್ಭದಲ್ಲಿ. ಈಗ ಕನ್ನಡ ಭಾಷೆಯ ಭಾಳಷ್ಟು ವೈವಿಧ್ಯತೆಯನ್ನು ನಾವು ನೋಡಿದ್ದೀವಿ ಬಾಂಧವ್ಯದ ಜೊತೆಗೆ. ಯಾಕೆ ಅದು ಭಾಳ ಮುಖ್ಯ ಆಗುತ್ತೆ ಅಂತಂದರೆ, ನಾವು ಮನೆಯಲ್ಲಿ ಮಾತನಾಡುವ ಅನೇಕ ಹೆಸರುಗಳು, ಪದಗಳು ಇವೆಲ್ಲ ಕೂಡ ಬೇರೆ ಭಾಷೆಯಲ್ಲಿ ಇಲ್ಲ, ಕನ್ನಡದಲ್ಲಿ ಭಾಳ ವಿಶೇಷವಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಮಾತಾಡಿದರೆ ಚೆನ್ನಾಗಿರುತ್ತೆ. ಹೌದು ಸರ್, ಬೇರೆ ಭಾಷೆಗಳಿಗೆ ಹೋಲಿಸಿದರೆ ಭಾಷಾ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತಹ ಭಾಷೆಯಲ್ಲಿ ಕನ್ನಡವೇ ಅಗ್ರಸ್ಥಾನದಲ್ಲಿದೆ. ಏಕೆಂದರೆ ಈ ಉದಾಹರಣೆಗೆ ಮನೆಯಲ್ಲಿ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಮಮ್ಮಿ ಡ್ಯಾಡ್ ಅಂತ ಹೇಳ್ತೀವಿ. ಆದರೆ ಕನ್ನಡದಲ್ಲಿ ಪ್ರತಿಯೊಂದು ಒಬ್ಬ ವ್ಯಕ್ತಿಗೂ ಸಹ ಆ ಕುಟುಂಬದೊಳಗಡೆ ಇರತಕ್ಕಂಥದ್ದು ಬೇರೆ ಬೇರೆ ಪದಗಳಿಂದ ಬಳಸ್ತೀವಿ. ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಆಂಟಿ ಆಂಟಿ ಅನ್ನೋದು ಚಿಕ್ಕಮ್ಮ, ದೊಡ್ಡಮ್ಮ, ಅಮ್ಮ, ಮತ್ತು ಅಣ್ಣ, ತಮ್ಮ, ಚಿಕ್ಕಮ್ಮ, ದೊಡ್ಡಣ್ಣ, ಈ ಥರ ಪದಗಳು, ಭಾವ, ಅಕ್ಕ, ಭಾವ, ಬಾಮೈದ್ನ, ನಾದ್ನಿ, ಅತ್ತೆ, ಸೋದರ ಮಾವ, ಈ ಥರದ್ದು ವೈವಿಧ್ಯಮಯ ಪದಗಳನ್ನು ಸ್ಪೆಸಿಫಿಕ್ಕಾಗಿ ಬಾಂಧವ್ಯವನ್ನು ಗುರುತಿಸ್ಲಿಕ್ಕೆ, ಅವ್ರೇನಾಗಬೇಕು ಅಂತಕ್ಕಂಥದ್ದನ್ನು ಗುರುತಿಸ್ಲಿಕ್ಕೆ ತುಂಬ ಚೆನ್ನಾಗಿ ಕನ್ನಡ ಭಾಷೆಯಲ್ಲಿ ನಾವು ಒಂದು ಪದಗಳನ್ನು ಬಳಕೆ ಮಾಡ್ತೀವಿ. ಹಾಗಾಗಿ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ಕನ್ನಡ ಭಾಷೆ ಖಚಿತತೆಯನ್ನು ತನ್ನ ಒಡಲೊಳಗಡೆ ಅರಡಿಸ್ಕೊಂಡಿದೆ. ಅದನ್ನು ಭಾಷೆಯನ್ನು ಕಲಿತವರು ಅದನ್ನು ತುಂಬ ಚೆನ್ನಾಗಿ ಆ ಕೌಟುಂಬಿಕ ಸಾಮರಸ್ಯವನ್ನು ಸವಿಲಿಕ್ಕೆ ಆ ಭಾಷೆಗಳು ಒಂದು ರೀತಿ ಸಪೋರ್ಟಿಂಗ್ ಫೈಲ್ ಥರ ಕೆಲಸ ಮಾಡ್ತವೆ. ಕನ್ನಡ ಭಾಷೆಯು ಪ್ರತಿಷ್ಠಿತ ಮತ್ತು ಇತಿಹಾಸವುಳ್ಳ ಭಾಷೆಯಾಗಿದೆ. ಇದು 2000ಕ್ಕೂ ಹಳೆಯ ಭಾಷೆಯಲ್ಲಿ ಒಂದಾಗಿದೆ. ಇದು ಹಳ್ಬಿಡಿ ಶಾಸನವನ್ನ ನಾವು ಹಳೆಯ ಶಾಸನ ಅಂತ ಅನ್ಕೊಂಡಿದ್ವಿ, ಆದ್ರೆ ಇತ್ತೀಚೆಗೆ ತಾಳೆಗಿರಿ ಶಾಸನ, ಈಗ ಸಿಕ್ಕಿದ್ದಂತಹ ಹೊಸ ಶಾಸನ, ಇದು ನಮಗೆ ನಮ್ಮ ಕನ್ನಡ ಎಷ್ಟು ಇತಿಹಾಸವುಳ್ಳದ್ದು ಅಂತ ತೋರಿಸ್ತಾ ಹೋಗುತ್ತೆ. ನಮ್ಮ ಕನ್ನಡವು ದ್ರಾವಿಡ ಭಾಷೆಯಲ್ಲಿದೆ. ಕನ್ನಡ ಭಾಷೆನ ನಾವು ತಾಯಿ ಭಾಷೆ ಅಂತ ಕರಿತೀವಿ. ಅದರ ಮಕ್ಕಳ ಭಾಷೆಯಾದ ತುಳು ಮತ್ತು ಲಂಬಾಣಿ, ಈ ಭಾಷೆಗಳಿಗೆ ಅದು ಅದನ್ನು ನಾವು ಮಕ್ಕಳ ಭಾಷೆ ಅಂತ ಕರಿತೀವಿ. ಏನಕ್ಕಂತ ಹೇಳಿದ್ರೆ ಆ ಭಾಷೆಗಳು ಕನ್ನಡವನ್ನ ತನ್ನ ಲಿಪಿಯಾಗಿ ಯೂಸ್ ಮಾಡ್ತಾ ಹೋಗ್ತವೆ. ಅಷ್ಟೇ ಅಲ್ಲದೆ ಕನ್ನಡ ಭಾಷೆಯು ಇಡೀ ಪ್ರಪಂಚದಲ್ಲಿ ಎಷ್ಟು ವಿಸ್ತಾರವಾಗಿ ಹೋಗಿದೆ ಅಂತ ಹೇಳಿದ್ರೆ ಅದನ್ನ ನಾವು ಗ್ರೀಕ್ ಶಾಸನಗಳಲ್ಲಿ ನೋಡ್ಬೋದು. ಗ್ರೀಕ್ ಶಾಸನಗಳಲ್ಲಿ ಕನ್ನಡದ ಪದಗಳ ಉಚ್ಚಾರಣೆಯನ್ನ ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಬೇರೆ ಭಾಷೆಯ ಪದಗಳನ್ನು ನಾವು ಕನ್ನಡಕ್ಕೆ ಈಸಿಯಾಗಿ ಅನುವಾದ ಮಾಡ್ಬೋದು. ಆದರೆ ಕನ್ನಡ ಭಾಷೆಯ ಪದಗಳನ್ನ ನಾವು ಬೇರೆ ಭಾಷೆಗೆ ಅನುವಾದ ಮಾಡಲು ಬಹಳ ಕಷ್ಟ. ಇದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ. ಇಂದಿಗೂ ಸಹ ಬೇರೆ ಯಾವುದೇ ಭಾಷೆಯವರು ಇದನ್ನ ಅನುವಾದ ಮಾಡಕ್ಕೆ ಇನ್ನೂ ಕಷ್ಟಪಡ್ತಾ ಇದ್ದಾರೆ, ಇನ್ನೂ ಅಸಾಧ್ಯವಂತಾನೆ ಹೇಳ್ಬೋದು. ಇಂಥ ವಿಶೇಷ ಕನ್ನಡ ಭಾಷೆಯನ್ನ ಒಳಗೊಂಡ ನಾವು ಕನ್ನಡದ ಹೆಮ್ಮೆಯನ್ನು ಎಲ್ಲೆಡೆ ಸಾರಬೇಕು ಅಂತ ಹೇಳ್ಬೋದು. ಅಷ್ಟೇ ಅಲ್ಲೇ ನಾವು ಒಂದು ಮಾತಿದೆ, ಕನ್ನಡವನ್ನ ನಾವು ಸರಿಯಾಗಿ ಶಬ್ದ ಗೊಂಚಗಳನ್ನು ಸರಿಯಾಗಿ ತಿಳಿದು ಮಾತನಾಡಿದರೆ ನಾವು ದಕ್ಷಿಣದ ದ್ರಾವಿಡ ಭಾಷೆಯಾದ ಯಾವುದನ್ನು ನಾವು ಈಸಿಯಾಗಿ ಬಲ್ಲರಂತೆ. ತುಳು, ತಮಿಳು, ಮಲಯಾಳಂಗಳಲ್ಲಿ ನಮ್ಮ ಕನ್ನಡದ ಉಚ್ಚಾರಣ ಪದಗಳನ್ನು ನಾವು ಕೇಳ್ಬೋದು. ಹಾಗಾಗಿ ನಮ್ಮ ಕನ್ನಡ ಎಲ್ಲದಕ್ಕಿಂತ ಶ್ರೇಷ್ಠ ಮತ್ತು ಇದರ ಇತಿಹಾಸ ನಮ್ಮ ಜ್ಞಾನಕ್ಕೂ ಮೀರಿದ್ದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ವೈಷ್ಣವಿ ಅವರು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು. ಆದರೆ ವೈಷ್ಣವಿ ಅವರು ಮಾತಾಡ್ತಾ ಒಂದಿಷ್ಟು ಇಂಗ್ಲೀಷ್ ಪದಗಳನ್ನು ಸಹ ನಿರರ್ಗಳವಾಗಿ ಬಳಸಿದರು. ಇಂಗ್ಲೀಷ್ ಪದಗಳನ್ನು ಬಳಸದೆ ವಾಕ್ಚಾತುರ್ಯವನ್ನು ಮುಂದುವರಿಸ್ತಕ್ಕಂತಹ ಒಂದು ಜಾಣ್ಮೆಯನ್ನು ಮುಂದಿನ ದಿನಗಳಲ್ಲಿ ರೂಢಿಸ್ಕೋಬೇಕು. ಇದಕ್ಕೆ ಒಂದು ಮಾತು ಸೇರಿಸಲಿಕ್ಕೆ ನಾನು ಬಯಸ್ತೇನೆ. ಏನು ಕನ್ನಡದ ಹಳೆಯ ಗ್ರಂಥಗಳು ಇಂಗ್ಲೀಷಿಗೆ ಭಾಷಾಂತರ ಆಗಬೇಕು ಅಂತ ಈ ಕೆಲಸ ಕನ್ನಡ ಅಧ್ಯಯನ ಪೀಠ JNUನಲ್ಲಿ ಈಗ ಮಾಡ್ತಾಯಿದ್ದಾರೆ. ಈಗಾಗಲೇ ನಮ್ಮ ಮಹಾಕವಿ ರನ್ನನ ಗದಾಯುದ್ಧ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿದೆ. ಹಾಗೆಯೇ ಮಲೆಗಳಲ್ಲಿ ಮದುಮಗಳು ಕನ್ನಡಕ್ಕೆ ಇಂಗ್ಲೀಷಿಗೆ ಆಗಿದೆ, ಕಾನೂರು ಹೆಗ್ಗಡತಿ ಆಗಿದೆ. ಈ ಥರ ಈಗ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಅಂದರೆ ಬಸವಣ್ಣನ ವಚನಗಳು
ವಚನಕಾರರ ಹಲವು ವಚನಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಪರಿಪೂರ್ಣವಾಗಿ ಅದರ ಸತ್ವವನ್ನು ಹೇಳೋಕ್ಕಾಗದೆ ಹೋದ್ರೂ ಒಳಗಡೆ ಇರುವ ತಿರುಳನ್ನು ಬೇರೆಯವರಿಗೆ ತಿಳಿಸ್ಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಈ ಥರ ತುಂಬ ಪ್ರಯತ್ನ ನಡೀತಾ ಇದೆ. ಈ ಬಗ್ಗೆ ನೀವು ಚೆನ್ನಾಗಿ ಮಾತಾಡಿ. ಧನ್ಯವಾದ. ಕನ್ನಡ ನಮ್ಮ ತಾಯಿ ನುಡಿ. ಹಲವಾರು ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆಗೆ ಹಲವಾರು ಬೇರೆ ಬೇರೆ ಭಾಷೆಗಳ ಪ್ರಭಾವ ಒಳಗೊಂಡಿದೆ. ನಾವು ನೋಡೋದಾದ್ರೆ ಇತಿಹಾಸದಿಂದ ನೋಡೋದಾದ್ರೆ ಸಂಸ್ಕೃತ, ಇಂಗ್ಲಿಷು, ಮತ್ತೆ ಡಚ್, ಫ್ರೆಂಚ್, ಪೋರ್ಚುಗಲ್ ಇತರೆ ಭಾಷೆಗಳಿಂದ ಪ್ರಭಾವಿತಗೊಂಡಿದೆ. ಸೊ ನಾವು ಕನ್ನಡದಲ್ಲಿ ವ್ಯಾಕರಣದಲ್ಲಿ ಓದ್ತೀವಿ ತತ್ಸಮ ತದ್ಭವ. ಇದ್ಯಾಕೆ ಬಂದಿದ್ದು ಅಂದ್ರೆ ದೇಶೀಯ ಅನ್ಯ ದೇಶೀಯ ಪದಗಳಿಂದ. ಇದೆಲ್ಲದಕ್ಕೂ ಮೂಲ ಕಾರಣ ನಾವು ಬೇರೆ ಭಾಷೆಗಳ ಜೊತೆ ಹೊಂದಿರುವಂತ ಸಂಬಂಧ. ಈ ಬೇರೆ ಭಾಷೆಗಳ ಜೊತೆಗೆ ಹೊಂದಿರುವಂತ ಸಂಬಂಧ ತುಂಬಾ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಜೊತೆಗೆ ವೈಷ್ಣವಿಯವ್ರು ಹೇಳಿದಾಗೇನೆ ನಾವು ಶ್ರೀ ರಾಮಾಯಣ ದರ್ಶನಂ ಕುವೆಂಪುರವ್ರು ಏನ್ ಬರ್ದಿದ್ದಾರೆ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಕ್ಕೆ ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಇದೀವಿ. ಇದು ಕನ್ನಡದ ಸಾಹಿತ್ಯ ಅಥವಾ ಕನ್ನಡ ಭಾಷೆಯ ಹಿರಿಮೆಯನ್ನ ನಮಗ್ ತೋರ್ಸ್ಕೊಡುತ್ತೆ. ಎಲ್ಲರೂ ಹೇಳ್ತಾ ಹೋದ್ರು ಕನ್ನಡ ಭಾಷೆಯ ಬಾಂಧವ್ಯ ಬೇರೆ ಭಾಷೆಗಳ ಜೊತೆ ಚೆನ್ನಾಗಿದೆ ಅಂತ. ಬಟ್ ಈ ಒಂದು ಬಾಂಧವ್ಯ ಹೇಗೆ ಶುರು ಆಯ್ತು ಅನ್ನೋದು ಈ ವ್ಯಾಪಾರ ವಹಿವಾಟುಗಳಿಂದ ಶುರುವಾಗಿದ್ದು. ಈ ಸಂಬಂಧ ಅನ್ನೋದು ಬೇರೆ ಭಾಷೆಗಳ ಜೊತೆ ಬೇರೆ ಭಾಷೆಗಳಿಂದ ಇನ್ಫ್ಲೂಯೆನ್ಸ್ ಕನ್ನಡ ಭಾಷೆಗೆ ಆಗಿರೋದಾಗಿರ್ಬೋದು ಅಥವಾ ಕನ್ನಡ ಭಾಷೆ ಬೇರೆ ಭಾಷೆಗಳಿಗೆ ಪ್ರಭಾವ ಬೀರಿರೋದಾಗಿರ್ಬೋದು. ಇದೆಲ್ಲ ವ್ಯಾಪಾರ ವ್ಯವಹಾರಗಳಿಂದ ಆಗಿರುವಂತದ್ದು. ಜೊತೆಗೆ ನಾವು ಈ ತಮಿಳು, ಮರಾಠಿ, ತೆಲುಗು ಮತ್ತೆ ಉರ್ದು ಇತರ ಬೇರೆ ಭಾಷೆಗಳು ಕೂಡ ಕನ್ನಡ ಭಾಷೆನ ಒಳಗೊಂಡಿದೆ. ನಾವು ಕನ್ನಡ ಭಾಷೆಯಲ್ಲಿ ಬೇರೆ ಭಾಷೆನ ಬಳಸೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಅಲ್ಲ. ಅವರ ಭಾಷೆಯ ಹಿರಿಮೆ ಶ್ರೀಮಂತಿಕೆ ಕೂಡ ಹೆಚ್ಚಾಗುತ್ತೆ ನಮ್ ಕನ್ನಡ ಭಾಷೆ ಅವ್ರ ಒಳಗ್ ಸೇರ್ಕೊಳ್ಳೋದ್ರಿಂದ. ಜೊತೆಗೆ ನಾವು ಉದಾಹರಣೆಗೆ ಹೇಳೋದಾದ್ರೆ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಧಾರ್ಮಿಕ ಪದಗಳು ಬಂದಿದೆ. ಇಂಗ್ಲಿಷ್ ಇಂದ ನೋಡೋದಾದ್ರೆ ವೈಜ್ಞಾನಿಕ ಪದಗಳು, ತಂತ್ರಜ್ಞಾನದ ಪದಗಳೆಲ್ಲ ಸೇರ್ಕೊಂಡಿದೆ. ಸೊ ಇದ್ರಿಂದ ಏನಾಗುತ್ತೆ, ನಾವು ತಂತ್ರಜ್ಞಾನ ಕಡೆಯಿಂದ ಆಗಿರ್ಬೋದು ಅಥವಾ ವೈಜ್ಞಾನಿಕವಾಗಿ ಮುಂದುವರಿಯಕ್ಕೆ ನಮಗೆ ಬಹಳಷ್ಟು ಸಹಾಯ ಆಗಿದೆ ಅಂತ ಹೇಳ್ಬೋದು. ಬೇರೆ ಭಾಷೆಗಳನ್ನ ಕಲಿಯೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಈ ಒಂದು ಜಾಗತೀಕರಣ ಆಗಿರೋಂತ ಈ ಸಂದರ್ಭದಲ್ಲಿ ಬೇರೆ ಭಾಷೆಗಳನ್ನ ಕಲಿಯೋದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಆದ್ರೆ ನಮ್ಮ ಕನ್ನಡದ ತಿರುಳನ್ನ, ನಮ್ಮ ಕನ್ನಡ ಅಭಿಮಾನವನ್ನ ನಾವು ಎಂದಿಗೂ ಬೇರೆ ಭಾಷೆಗಳ ಮುಂದೆ ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದಕ್ಕೆ ಪೂರಕವಾಗಿ ಸಾಸ್ವಳ್ಳಿ ಸರ್, ಏನು ಅಲ್ಮಿಡಿ ಶಾಸನಕ್ಕಿಂತ ಮೊದಲಿನ ಶಾಸನ ಅಂತೇಳಿ ನಾವು ತಾಳಗುಂದ ಶಾಸನ ಅಂತೇಳಿ ಹೇಳ್ತೀವಿ. ಸಂಶೋಧನೆಯಿಂದ ಬೆಳಕಿಗೆ ಬಂದಿದ್ರೂ ಇತಿಹಾಸ ಸಂಶೋಧಕರು ಅದನ್ನು ಇನ್ನೂ ದೃಢೀಕರಿಸಿ ಅದೇ ಕನ್ನಡದ ಮೊದಲ ಶಾಸನ ಅಂತೇಳಿ ಇನ್ನೂ ಘೋಷಣೆ ಮಾಡಿಲ್ಲ. ಹಾಗಾಗಿ ಈಗಲೂ ಪಠ್ಯಪುಸ್ತಕಗಳಲ್ಲಿ ಅಲ್ಮಿಡಿ ಶಾಸನ ಅನ್ನೋದೇ ಅಧಿಕೃತವಾಗಿದೆ. ಅದಕ್ಕೊಂದು ವ್ಯವಸ್ಥೆ ಇರುತ್ತೆ, ಇತಿಹಾಸ ಸಂಶೋಧಕರ ವ್ಯವಸ್ಥೆ. ಅಲ್ಲಿ ಅಂತಿಮ ತೀರ್ಮಾನವಾಗಿ ಅವ್ರು ಘೋಷಣೆ ಮಾಡಿದ ನಂತರ ನಾವು ಅದನ್ನು ಮೊದಲನೇ ಶಾಸನ ಅಂತೇಳಿ ಕರಿಬೋದು. ಅಲ್ಲಿವರೆಗೆ ನಾವೀಗ ಯಾರು ಕೇಳಿದ್ರೂ ಅಲ್ಮಿಡಿ ಶಾಸನ ಅಂತೇಳಿ ಹೇಳಬೇಕಾಗತ್ತೆ. ಧನ್ಯವಾದ. ಈ ಸುತ್ತಿನ ಮುಂದಿನ ಸ್ಪರ್ಧಿ ಭದ್ರಾವತಿಯ ಹನುಮಂತಾಪುರದ ಲೋಹಿತ್ ಬುದ್ಧಿವಂತರ್. ಇತರ ಭಾಷೆಗಳೊಂದಿಗೆ ಕನ್ನಡದ ಬಾಂಧವ್ಯ ಅಂತ ನಾವು ಮಾತಾಡುವಾಗ ಯಾವ ಭಾಷೆ ಜಾಗತಿಕವಾಗಿ ತನ್ನನ್ನು ತಾನು ತೆರೆದುಕೊಳ್ಳಬೇಕು ಅಂತ ಇಚ್ಛೆ ಪಡುತ್ತೋ, ಸದಾ ಜೀವಂತಿಕೆಯಿಂದ ಇರಬೇಕು ಅಂತ ಇಚ್ಛೆ ಪಡುತ್ತೋ, ಬೆಳವಣಿಗೆಯನ್ನ ಇಚ್ಛೆ ಪಡುತ್ತೋ, ಅದು ಕೊಡುಕೊಳ್ಳುವಿಕೆಯನ್ನ ಒಪ್ಕೊಳ್ಬೇಕು ಮತ್ತೆ ಅದನ್ನ ಒಗ್ಗಿಕೊಳ್ಬೇಕಾಗ್ತದೆ. ಕನ್ನಡವೂ ಸಹ ಈ ಮಾನದಂಡದಲ್ಲೇ ಇರಬೇಕಾಗ್ತದೆ. ಕನ್ನಡ ಒಂದು ದ್ರಾವಿಡ ಭಾಷೆ ಆಗಿರೋದ್ರಿಂದ ಅದು ತಮಿಳು, ತೆಲುಗು ಮತ್ತೆ ಮಲಯಾಳಂ, ತುಳು ಇವುಗಳ ಜೊತೆಗೆ ಸಂಬಂಧ ಇರೋದು ಅದು ಒಂದು ಸಾಮಾನ್ಯ ಸಂಗತಿ ಅಂತ ನಾವು ಭಾವಿಸ್ಬೋದು. ಆದ್ರೆ ಅದರ ಜೊತೆಗೆ ನಮ್ಮದೇ ದೇಶದ ಸಂಸ್ಕೃತ ಜೊತೆಗೂ ಸಂಬಂಧ ಹೊಂದಿರೋದು ಸಾಮಾನ್ಯ ಅಂತ ಅನಿಸ್ಬೋದು. ಈಗೇನಾಗ್ತದೆ, ಈಗ ನಮ್ಮ ಕನ್ನಡದ ನೆಲದಲ್ಲಿ ಹಿಮಾಲಯ ಮತ್ತೆ ಸರೋವರಗಳಿಲ್ಲ. ಹಿಮಾಲಯ ಸರೋವರ ಅನ್ನೋದನ್ನ ನಾವು ಅಲ್ಲಿಂದಲೇ ತಗೊಂಡು ಎರವಲು ಪಡ್ಕೊಂಡು ಅದನ್ನ ನಾವು ಇಲ್ಲೂ ಹಂಗೆ ಉಚ್ಚಾರಣೆ ಮಾಡ್ತೀವಿ. ಅದು ತಗೊಳ್ಳೋದ್ರಿಂದ ಕನ್ನಡಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಈ ಕೊಡುಕೊಳ್ಳುವಿಕೆ ಯಾವಾಗಲೂ ಇರಬೇಕು ಅಂತ ನನಗನ್ಸುತ್ತೆ. ಜೊತೆಗೆ ನಾವು ಜಾಗತಿಕವಾಗಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಿರೋದ್ರಿಂದ ಕನ್ನಡದವರು ಕೆಲವು ಇಂಗ್ಲಿಷ್ ಭಾಷೆಯ ಪದಗಳನ್ನ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಈಗ ದಿನನಿತ್ಯದಲ್ಲಿ ನಾವು ಈಗ ಒಂದು ಬಾಟಲ್, ಅದನ್ನು ನಾವು ಬಾಟ್ಲಿ ಅಂತ ಕನ್ನಡದಲ್ಲಿ ಮಾತಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ.
ಆಮೇಲೆ ಈಗ ಕೆಲವು ಈಗ ನಿರ್ಗಮನ ಅಂತ ಹಾಕಿರ್ತಾರೆ ಯಾವುದು ಡೋರ್ ಮೇಲೆ, ಅದು ಹೊರಗೆ ಈ ಥರ ಹಾಕೋದ್ರಿಂದ ಅದು ನಮಗೆ ಯಾಕೋ ಹೊರಗೆ ಅನ್ನೋದು ಏನು ಅಂತ ಅನ್ಸುತ್ತೆ. ಅದೇ ನಿರ್ಗಮನ ಅಂತ ಅಂದಾಗ ನಮ್ಗೇನು ಅನ್ಸೋದಿಲ್ಲ. ಈ ಥರದ್ದು ಆಮೇಲೆ ಈ ನಾರ್ಮಲಿ ಲಾರಿ, ಬಸ್ಸು, ಇನ್ನೊಂದು ಈ ಥರದ್ದೆಲ್ಲ ಮಾತಾಡುವಾಗ ಅದು ತುಂಬ ಸಹಜ, ಅದು ನಮಗೇನು ತೊಂದರೆ ಅಂತ ಅನ್ಸೋದಿಲ್ಲ. ಹಾಗಾಗಿ ಯಾವುದು ಮಾತಾಡಲಿಕ್ಕೆ ಬಹಳ ಸಹಜವಾಗಿ ಮತ್ತೆ ಸುಲಭವಾಗುತ್ತೋ ಅದನ್ನ ನಾವು ತಗೊಂಡು ನಾವು ಬೆಳೆಯೋದು ಮತ್ತೆ ಬೇರೆ ಭಾಷೆಗಳನ್ನ ಬೆಳೆಯೋದಕ್ಕೆ ಅನುವು ಮಾಡಿಕೊಡೋದ್ರಿಂದ ಯಾವಾಗಲೂ ಕನ್ನಡ ಮತ್ತೆ ಇತರ ಭಾಷೆಗಳು ಜೀವಂತಿಕೆಯಿಂದ ಇರ್ತದೆ. ಇಲ್ಲ ಅಂದ್ರೆ ಅದು ಬೇರೆ ಭಾಷೆಯಿಂದ ತಗೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದು ಬೆಳವಣಿಗೆಗೆ ಒಕ್ಕಳ್ತಿಲ್ಲ, ಮತ್ತೆ ಅದು ಅಲ್ಲಿಗೆ ಉಳಿತಾ ಹೋಗ್ತದೆ ಅನ್ನೋ ಮಾತನ್ನ ಆಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ತುಂಬ ಚೆನ್ನಾಗಿ ನಿಮ್ಮ ವಾದವನ್ನು ಮಂಡಿಸಿದ್ರಿ. ಆದರೆ ನೀವು ಮಾತಾಡ್ತಾ ರಾಮಾಯಣ ದರ್ಶನಂನ ಕನ್ನಡಕ್ಕೆ ತರ್ಜುಮೆ ಮಾಡೋಕ್ಕಾಗಿಲ್ಲ ಅಂದರೆ ಅದು ಕನ್ನಡದಲ್ಲೇ ಇರೋದು, ತರ್ಜುಮೆ ಮಾಡೋ ಅಂತ ಅಗತ್ಯ ಇಲ್ಲ. ಆದರೆ ಸಂಕೀರ್ಣವಾಗಿದೆ, ಅದು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ನಡದಿಂದ ಬೇರೆ ತರ್ಜುಮೆ ಆಗಲೇ ಕೂಡ ನಾವು ಮಾತಾಡಿದ್ವಿ. ಯಾಕೆ ರಾಮಾಯಣ ದರ್ಶನಂ ಭಾಳ ಮುಖ್ಯ, ಅದನ್ನು ನಾವು ಬೇರೆ ಭಾಷೆಗೆ ಅನುವಾದ ಮಾಡಬೇಕು ಅಂತ ಹೇಳುವಾಗ, ಜಗತ್ತಿನಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ಹಲವಾರು ರಾಮಾಯಣಗಳಿದ್ದಾವೆ. ಆದರೆ ರಾಮಾಯಣ ದರ್ಶನಂನ ದರ್ಶನ ಇದೆಯಲ್ಲ, ಕುವೆಂಪು ಅವರು ಕಾಣಿಸಿದ ದರ್ಶನ, ಅದು ಭಾಳ ಮುಖ್ಯ. ಹಾಗಾಗಿ ಅದು ಹೋಗಬೇಕಾಗಿದೆ. ಅದು ಕುವೆಂಪು ಅವರು ಕೂಡ ನಾಗಚಂದ್ರನಿಂದ ಪ್ರಭಾವಿತರಾಗಿದ್ದಾರೆ. ನಾಗಚಂದ್ರ ಕೂಡ ರಾವಣನನ್ನು ಅವನನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವನನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕುವೆಂಪು ಕೂಡ ಅದೇ ಹಾದಿಯಲ್ಲಿ ಪಾಪಿಗೆ ಉದ್ಧಾರ ಮಿವುದಿ ಸೃಷ್ಟಿಯ ಜಗತ್ರಂಗದೋಳು ಅಂತ ಹೇಳ್ತಾರೆ. ಪಾಪಿಗೂ ಇಲ್ಲಿ ಉದ್ಧಾರ ಮಾಡ್ತೀವಿ ನಾವು ಅಂತ. ಈ ಥರದ ಏನು ಕನ್ನಡದ ಒಂದು ಕ್ರೀಮ್ ಇದೆಯಲ್ಲ, ಇದು ಬೇರೆ ಭಾಷೆಗೆ ಹೋಗಬೇಕಾಗಿದೆ. ಹಂಗಾಗಿ ನೀವು ಕನ್ನಡದಿಂದ ಇಂಗ್ಲೀಷಿಗೆ ರಾಮಾಯಣ ದರ್ಶನಂ ಹೋಗಬೇಕಾಗಿರೋದು ಅತಿ ತುರ್ತು ಅನ್ನುವುದನ್ನು ಕೂಡ ನಾನಿಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ ಫೇವ್ರೆಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನಮ್ಮ ಭಾರತ ದೇಶದ ಪರಿಮಳದ ರಾಯಭಾರಿ ಮೈಸೂರ್ ಸ್ಯಾಂಡಲ್ ಸೋಪ್. ಮೈಸೂರ್ ಸ್ಯಾಂಡಲ್ ಕೇವಲ ಸೋಪ್ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಬದುಕಿನ ಅಂಗ. ಮೈಸೂರ್ ಸ್ಯಾಂಡಲ್ ಸಂಸ್ಥೆ ಸೋಪ್ ಮಾತ್ರ ಅಲ್ಲ, ಪರ್ಫ್ಯೂಮ್, ಹ್ಯಾಂಡ್ ವಾಶ್, ಬ್ಯೂಟಿ ಪ್ರಾಡಕ್ಟ್ಸ್, ಫೇಸ್ ವಾಶ್ ಜೊತೆಗೆ ಅಗರಬತ್ತಿಯನ್ನ ಕೂಡ ತಯಾರಿಸ್ತಾ ಇದೆ. ಮೈಸೂರ್ ಸ್ಯಾಂಡಲ್ ನ ಎಲ್ಲ ಉತ್ಪನ್ನಗಳು 100ಕ್ಕೆ 100ರಷ್ಟು ಶುದ್ಧ ನೈಸರ್ಗಿಕ ಎಣ್ಣೆಯಿಂದ ತಯಾರಿಸಲ್ಪಟ್ಟಿದೆ. ಮೈಸೂರ್ ಸ್ಯಾಂಡಲ್ ಸೋಪ್ ತ್ವಚೆಗೆ ಕೋಮಲತೆ ನೀಡುತ್ತದೆ, ಸ್ಕಿನ್ ಇರಿಟೇಷನ್ ದೂರವಾಗಿಸುತ್ತದೆ. ಮೈಸೂರ್ ಸ್ಯಾಂಡಲ್. Here's my favorite soap, the one and only soap that gives confidence in this competitive world. Mysore Sandal Soap. ಈ ಸುತ್ತು ಇಲ್ಲಿಗೆ ಅಂತಿಮವಾಗಿದೆ. ಎಲ್ಲ ಸ್ಪರ್ಧಿಗಳು ಕೂಡ ಮಾತನಾಡಿದ್ದಾರೆ, ತೀರ್ಪುಗಾರರು ಕೂಡ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ಮುಂದಿನ ಸುತ್ತಿನಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಮೈಸೂರ್ ಸ್ಯಾಂಡಲ್ ಕನ್ನಡ ಕಹಳೆ, ಕನ್ನಡ ಕಣ್ಮಣಿಗಳ ನೆಲೆ. ಸಹಯೋಗ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಮನ್ವಯ ಟ್ರಸ್ಟ್. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.